गुरु साक्षात् परब्रह्म तस्मै श्री गुरुवे नमः। चिदंबरमठाधीशं सिद्धारूढयतीश्वरं शिष्यप्रशिष्यरूपेण मोदकं गुरुमाश्रये। यदङ्घ्रे कमलद्वन्द्वं तापत्रयनिवारकं शान्तेकपरदं देवं सिद्धारूढमहं भजे। परमपूज्य प्रातस्मरणीय ಶ್ರೀಮಜ್ಜಗದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ತತ್ಸ್ವರೂಪರೆಯಾಗಿ ಲೋಕಹಿತವನ್ನು ಬಯಸುತ್ತಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ಕೂಡ ಮತ್ತು ಈ ಮಂಗಲಮಯ ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾದ ಜಗನ್ಮಾತೆ ಗುಡ್ಡಾಪುರದ ಧನಮ್ಮ ತಾಯಿಯ ಪಾದಾರವಿಂದಗಳಲ್ಲಿ ಕೂಡ ವಂದಿಸಿ, ಯಾವ ಈ ರಾಂಪುರ ಗ್ರಾಮದ ಗ್ರಾಮ ದೇವತೆ ಯಾದಂಥ ಬಬಲಾದಿ ಸದಾಶಿವ ಅಪ್ಪವರ ಪಾದಾರವಿಂದಗಳಲ್ಲಿಯೂ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ತಮ್ಮೆಲ್ಲರ ಅಂತಃಕರಣದಲ್ಲಿ ಸದಾ ಸ್ವಯಂ ಪ್ರಕಾಶನಾಗಿ ಬೆಳಗುತ್ತಿರುವ ಆ ಪರಮಾತ್ಮನಿಗೂ ಕೂಡ ಮತ್ತು ಶಿವಸ್ವರೂಪಿಗಳೇ ತಮಗೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯ ಪರ್ಯಂತರವಾಗಿ ಯಾವ ಗುಡ್ಡಾಪುರದ ಧನಮ್ಮ ತಾಯಿಯ ಪುರಾಣವನ್ನು ಆಧಾರವಾಗಿಟ್ಟುಕೊಂಡು ವಿಷಯವನ್ನು ಪ್ರತಿಪಾದನಾ ಮಾಡ್ತಾ ಬಂದಿದ್ದೇವೆ. ನಿನ್ನೆ ದಿವಸ ತಾಯಿ ಜಗನ್ಮಾತೆ ಎಲ್ಲಿಗೆ ಬಂದಿದ್ದಳು ಅಂತ ಕೇಳಿದ್ರೆ ಶ್ರೀಶೈಲಕ್ಕೆ ಬಂದಿದ್ದಳು ಅಂತ ಕೇಳಿ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ನಾವು ಈ ಶ್ರಾವಣ ಮಾಸದ ಪುರಾಣದಲ್ಲಿ ಯಾವ ಗುಡ್ಡಾಪುರದ ದಾನಮ್ಮ ತಾಯಿಯ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಹೇಳುತ್ತಾ ಇದ್ದೇವೆ, ಹೌದಲ್ರಿ? ಇದನ್ನು ಯಾಕೆ ಹೇಳ್ತಾ ಇದ್ದೇವೆ? ಆ ತಾಯಿಯ ಜೀವನ ಚರಿತ್ರೆಯನ್ನ ಯಾಕೆ ಹೇಳ್ತಾ ಇದ್ದೇವೆ? ಅವರು ಹೇಗೆ ನಡೆದರು ಅದು ನಮಗೆ ತೋರಿಸ್ಬೇಕಾಗಿದೆ. ಶ್ರಾವಣದಾಗ ಏನದರಿ, ಈ ಏನು ಒಂದು ವಿಷಯದ ಬಗ್ಗೆ ಹೇಳ್ತೇವಲ್ಲ, ಈ ದಾನಮ್ಮ ತಾಯಿ ನಮ್ಮಂತೆ ಇದ್ದರೂ ಕೂಡ ನಮ್ಮ ಒಳಗೆ ಆಕಿ ಹೇಗೆ ಬದುಕುದಳು. ಯಾಕೆ ಮನುಷ್ಯ ಏನದ ಇನ್ನೊಬ್ಬರು ನೋಡಿ ಕಲಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಪಕ್ಕದ ಮನೆಯವ್ರು ಹೆಂಗಾರ ಹಂಗೆ ನಾವು ಇರಬೇಕು. ಅವರು ಟಿವಿ ತಂದ್ರೆ ನಾವು ಟಿವಿ ತರಬೇಕು, ಅವರು ಫ್ರಿಜ್ ತಂದ್ರೆ ನಾವು ಒಂದು ಕಿರಿಕಿರಿ ಕೊಟ್ಟು ಫ್ರಿಜ್ ತರಬೇಕು. ಹಿಂಗೆ ಹೆಂಗೆ ಒಂದು ಮನುಷ್ಯನ ಭಾವ. ಹಂಗ ಇಲ್ಲಿ ಶರಣರು ಏನು ಮಾಡಿದಾರ, ಆ ತಾಯಿಯ ಒಂದು ಅನುಕರಣೆಯನ್ನ ಕಡಿ ಸ್ವಲ್ಪರೇ ಒಂದರ ಆಚರಿಸ್ಯಾರಲ್ಲ, ಒಂದು ತಿಂಗಳು ಕೇಳಿ ಹೌದಪ್ಪ ನಾವು ಹಿಂಗೆ ಮಾಡಬೇಕಲ್ಲ ಅಂದ್ರೆ ಭಾವರೇ ಬದಲಾಗಿತ್ತಲ್ಲ. ಅದಕ್ಕೆ ಹೇಳ್ತಾರ, ಭಗವದ್ಗೀತೆಯಲ್ಲಿ ಪರಮಾತ್ಮ ಅರ್ಜುನನಿಗೆ ಹೇಳುವಾಗ ಒಂದು ಮಾತು ಹೇಳಿದ್ ನಾವು, ಯದ್ಯದಾಚರತಿ ಶ್ರೇಷ್ಠ ತತ್ ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಅಂತ ಹೇಳಿದ. ಅರ್ಜುನ ಯದ್ಯದಾಚರತಿ ಶ್ರೇಷ್ಠ, ಯಾರು ಶ್ರೇಷ್ಠವಾದವರು ಮಹಾತ್ಮರಾಗಲಿ ಶರಣರಾಗಲಿ ಅವರು ಹ್ಯಾಂಗ ಆಚರಿಸ್ತಾರ, ಜನರು ಕೂಡ ಅವರಂಗೆ ಬೆನ್ನು ಹತ್ತಾರ. ಅವರು ಯಾವ ಹೆಜ್ಜೆ ತುಳಿತಾ ಇದಾರ ಅವರು ಅದರಂಗೆ ಬೆನ್ನು ಹತ್ತಾರ. ಸಯತ್ ಪ್ರಮಾಣಂ ಕುರುತೆ, ಆ ಮಹಾತ್ಮರು ಯಾವ ರೀತಿ ಮಾಡ್ತಾ ಇದಾರ, ಲೋಕಸ್ತದನುವರ್ತತೆ, ಲೋಕನು ಕೂಡ ಹೆಂಗದ ಅದರಂತೆ ನಡೀತದ ಅರ್ಜುನ ಅಂತ ಹ್ಯಾಂಗ ಹೇಳಿದಂಗ, ಹಾಂಗ ಇಲ್ಲಿನೂ ಕೂಡ ಈ ಶ್ರಾವಣ ಮಾಸದಾಗ ಸೋಮ ಕೇಳಿ ಮನೆಗೆ ಹೋಗೋದದು ಏನಾದ್ರು ತೊಗೊಂಡು ಹೋಗೋದವ್ರಿ, ತೊಗೊಂಡು ಹೋಗೋದಲ್ಲ. ಮತ್ತೆ ನೋಡ್ರಿ, ಮತ್ತೆ ತೊಗೊಂಡು ಹೋಗ್ಬೇಕು ನೋಡ್ರಿ ಅಂದಿರಿಗೆ ನೀವು. ಸೋಮ ಕೇಳಿ ಹೋಗೋದಿಲ್ಲ.
ಏನೇನು ಮಾಡಬೇಕು ಇಲ್ಲಿ ಬಂದ ಬಳಕ ನೀವು ಹೆಂಗೆ ಅಡುಗೆ ಮಾಡಬೇಕಾದ್ರೆ ಏನೇನು ಮಾಡಬೇಕು ಅಂತ ಮೊದಲೆಲ್ಲ ಪ್ರೀತಿಯನ್ನು ಹಾಕ್ತಿರಿಲ್ಲ, ಹಿಟ್ಟು ತರಬೇಕು, ಅದು ತರಬೇಕು, ಇದು ತರಬೇಕು, ಎಲ್ಲ ವಿಚಾರ ಮಾಡೇ ಮಾಡ್ತೀವಿ. ಹಂಗೆ ಇಲ್ಲಿ ನಾವು ಪುರಾಣಕ್ಕೆ ಬಂದೇವಪ್ಪ, ಏನು ಮಾಡಬೇಕಾಗಿತ್ತು ಪುರಾಣದಾಗ ಅಂತೂ ಒಳಗೆ ಬರ ಮುಂದೆ ಒಂದು ಜರ ವಿಚಾರ ಮಾಡಿ ಬರ್ತದೆ. ಸೋಮ್ ಹಿಂದೆ ಹಚ್ಚಾರ ತಿಳ್ಕೊಂಡು ಮುಂದೆ ಹಚ್ಕೋ ಹಿಂಗೆ ಹೋಗೋದು ಬೇಡ. ಒಂದು ಸ್ವಲ್ಪ ನಾವು ಪುರಾಣಕ್ಕೆ ಬಂದ್ರೆ ಮೊದಲೇನು ಮಾಡಬೇಕು, ನಿಮ್ಗೆ ಇನ್ನೊಂದು ಹೇಳ್ತೀನಿ, ಬರ ಮುಂದೆ ನಿಮ್ಮ ಮನಸ್ಸು ಖಾಲಿ ಮಾಡ್ಕೊಂಡು ಬರ್ರಿ. ಇದು ಮೊದಲು ಮುಖ್ಯ. ನೀವು ಮನಸ್ಸಿನಾಗ ಏನು ತುಂಬ್ಕೊಂಡು ಬಂದ್ರಿ ಅಂದ್ರೆ ನಾವು ಹೇಳಿದ ಮಾತಾ ಸ್ವಚ್ಛ ಖಾಲಿ ಬರೀ ಮನಸ್ಸು ಎಲ್ಲ ಮರಿ ಇಲ್ಲಿ ಬಂದು ಖಾಲಿ ಬರೀ ಅಂದ್ರೆ ಹ್ಯಾಂಗ್ರಿ ಖಾಲಿ ಹಂಗೆ ಬರೋಣ್ರಿ ಅಂದ್ರೆ ಏನು ವಿಚಾರ ಮಾಡ್ಬೋದು. ಇಲ್ಲಿ ಒಳಗೆ ಹೆಜ್ಜೆ ಇಟ್ಟಿಲ್ಲೋ ಎಲ್ಲ ಖಾಲಿ. ನಾ ಗಂಡಲ್ಲ, ನಾ ಹೆಂಗಲ್ಲ, ನಾ ಇಂಥವು ಸಾವುಕಾರ್ತೆಲ್ಲ, ನಾ ಇಂಥವು ಬಡೂತೆಲ್ಲ, ನಾ ಈ ಊರವ್ರ ಎಲ್ಲ ಬಿಡ್ಬೇಕು ನೀವು. ಮತ್ತು ನಾ ಭಾಳ ಸಾವುಕಾರ್ತಿದ್ದದ್ದು ಹಿಂಗೆ ಕೂತ್ರಿ ಅಂದ್ರೆ ಮತ್ತೆ ಹೋಗ್ತದಲ್ಲಿ ಪುರಾಣ ಕೇಳಂಗಿಲ್ಲ. ಅದಕ್ಕೆ ಬಂದ ಬಳಕ ಮೊದಲೇನು ಮಾಡ್ರಿ, ಸರಿಯಾಗಿ ಕೂತು ಕೇಳ್ರಿ. ಕೇಳಿದ್ರೆ ಹ್ಯಾಂಗೆ ಕೇಳ್ಬೇಕ್ರಿ, ನಾ ವಿಷಯ ಹ್ಯಾಂಗೆ ಹೇಳ್ತೀನಿ ಹೇಳ್ದಂಗೆ ನನ್ನ ಶಬ್ದದ ಬೆನ್ನ ಹತ್ತಿರಿಗೆ ಇವರು ಎಲ್ಲಿಂದ ಎಲ್ಲಿ ಹೊಂಟಾರ ಇದು ಕೇಳೋದು. ಕೇಳೋದು ಕೂಡಲೇ ಅಲ್ಲಿಂದ ಮುಂದೆ ಏನು ಮಾಡಬೇಕು ಅಂತ ಕೇಳಿದ್ರೆ ಕೇಳೋದೆಲ್ಲ ಸರಿಯಾಗಿ ಕೇಳ್ಕೊಂಡು ಮುಂದೆ ಏನು ಮಾಡೋದು, ಪುರಾಣ ಬಿಟ್ಟು ಕೂಡಲೇ ನಮ್ಮ ತಪ್ಪುಗಳು ಏನವಂತ ತಿಳ್ಕೋರಿ. ಅವರು ಪುರಾಣದಾಗ ಹಿಂಗೆ ಹೇಳೋದು, ಮತ್ತು ಹಾಗಾದ್ರೆ ನಾವು ಹೆಂಗಿದ್ದೇವೆ, ಮನ್ಯಾಗ ಹೋಗೋಣ ಸುಮ್ ಕುಂದ್ರಬೇಡ್ರಿ. ಮನ್ಯಾಗ ಹೋದ ಕೂಡಲೇ ಏನು ಮಾಡ್ರಿ, ಹಿಂಗಾರೆ ಪುರಾಣ ಹೇಳಕತ್ತಾರ. ನಾವು ಹೆಂಗಿದ್ದೇವೆ, ನಮ್ಮ ತಪ್ಪು ಎತ್ಕೋಬೇಕು. ನಾವು ಏನು ತಪ್ಪು ಮಾಡ್ಲಿಕ್ಕತ್ತಿದೆಯಾ ನಮ್ಮ ತಪ್ಪನ್ನು ತಿಳ್ಕೋಬೇಕು. ಮೂರನೇದಾಗಿ ತಿಳ್ಕೊಂಡ ಬಳಕ ಬದಲಾವಣೆಗೆ ತರಲು ಪ್ರಯತ್ನ ಮಾಡಿ. ತಿಳ್ಕೊಂಡ ಬಳಕ ಏನು ಮಾಡ್ಬೇಕ್ರಿ, ಅದನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡಿ. ನಮ್ಮ ತಪ್ಪು ಇರ್ತಾವಲ್ಲ ಆ ತಪ್ಪುಗಳನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿಂದ ಬಿಡಲಿಕ್ಕೆ ಪ್ರಯತ್ನ ಮಾಡ್ಕೋತ ನಾಲ್ಕನೇದಾಗಿ ನಾವು ಬದಲು ಆಗಿದೆಯೋ ಇಲ್ಲೋ ಒಂದು ತಿಂಗಳದಾಗ ಪಕ್ಕ ತಿಳ್ಕೊಳ್ಳಿ. ಸುಮ್ಮನೆ ನಾವು ಹೇಳ ಮುಂದಿಟ್ಟು ಬಿಟ್ಟೇವಿ. ಅವನು ಕೆಲವರು ನೋಡ್ತಾರೆ ಬಿಡಿಸೋದು ಬಿಡ್ತಾರೆ. ಶ್ರಾವಣ ಮಾಸ ಬಿಡಿಸಿರ್ಬಾರ್ದು ಬಿಟ್ಟ. ಶ್ರಾವಣ ಮಾಸ ಮುಗಿದ ಮರುದಿವ್ಸ ಮತ್ತೆ ಸುರು ಚಾಲನೆ. ಮತ್ತು ನೀವು ಏನು ಮಾಡ್ದಂಗೆ ಐತ್ರಿ, ಇದ್ದಕ್ಕಿದ್ದಂಗೆ ಬೇಕಾದಂಗೆ ಕಟ್ಟಿ ಮ್ಯಾಗ ಕೂತು ಕೇಳಿದ್ರೆ ಖರೆ ಏನು ಬಿಟ್ರಿ ಹೊರಗೆ ಏನ್ರ ಬಿಡ್ಬೇಕಲ್ಲ. ಕೇಳ್ದಂಗೆ ನಾವು ಏನು ಮಾಡಬೇಕು, ಬಿಡಬೇಕು. ಬಿಟ್ರೆ ಚಲೋ ಅದ. ಮತ್ತೆ ನೀವು ಬಿಡಲಿಲ್ಲ ಮತ್ತೆ ಇದ್ದಕ್ಕಿದ್ದಂಗೆ ಇದ್ರಿ ಅಂದ್ರೆ ಏನು ಬದಲಾವಣೆ ಇಲ್ಲ. ನಾವು ಕೇಳಿದಕ್ಕೇನೂ ಉಪಯೋಗ ಇಲ್ಲ. ಒಂದು ಜರ ನಮ್ಮಲ್ಲಿ ಬದಲಾವಣೆ ಆಗ್ತೇವೆ. ಹ್ಯಾಂಗೆ ಆಗ್ತೇವೆ, ಪುರಾಣ ಹೇಳತಕ್ಕ ಅಷ್ಟೇ ಬದಲಾವಣೆ ಆಗ್ತೇವೆ. ಮುಂದೆ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಮಹಾದೇ ಅಂದ್ಕೊಳ್ಳಿ. ನಡಿ ಮತ್ತೆ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಮತ್ತೆ ಬಿಡಿಸೋದು, ಮತ್ತೆ ಏನೇನು ಮಾಡೋದು. ಒಂದು ಮಸುಳಿ ಇತ್ತತ್ರ ಹಿಂಗೆ, ಆ ಮಸುಳಿ ತಿರ್ಗಾಡ್ಕೋತ ಉಸಕ್ನಾಗ ಬಂದಿತ್ತ. ಹಳಿ ಬಿಟ್ಟು ಒಂದರ ಹೊರಗೆ ಬಂದಿತ್ತು, ದೂರೇ ಬಂದಿತ್ತು. ಅದಕ್ಕೆ ಒಳಗೆ ಹೋಗಲಿಕ್ಕೆ ಬರಲಾಗಿತ್ತು. ಮೊದಲೇ ಶರೀರ ವಾಜಿ ಒಳಗೆ ಹೋಗ್ಲಿಕ್ಕೆ ಬರಲಾಗಿತ್ತು. ಏನು ಬಿಸಿಲು ಕೊಡ್ಲಿಕ್ಕತ್ತು, ಇನ್ನು ಒಳಗೆ ಹೋಗ್ಲಿಕ್ಕೆ ಬರಲಾಗಿತ್ತು. ಹೆಂಗೆ ಮಾಡಲಿ ಅನ್ನೋದ್ರೆ ಒಬ್ಬ ಬ್ರಾಹ್ಮಣ ಏನು ಮಾಡ್ದ, ಝಾಕ ಮಾಡ್ಲಿಕ್ಕೆ ಬಂದ ಕೂಡಲೇ ಆ ಬ್ರಾಹ್ಮಣಗ ಮಸುಳು ಹೇಳ್ತತ್ತೆ, ಓ ಬ್ರಾಹ್ಮಣರ ನನ್ನ ಒಂದು ಸ್ವಲ್ಪ ನೀರಾಗಿ ಬಿಡ್ರಿ ಅಂತ. ಅವ ಹಿಂಗೆ ನೋಡ್ದ, ಮರೆಯ ನೀ ಮೊದಲೇ ಮಸಲೆಪ್ಪ ಉಸಕ್ನ ಈ ಕೈ ಹಿಡ್ದ ಪಟ್ನೆ ಬಾಯಿಲಿ ಹೊಡೆದು ತಿಂದು ಅಂದ್ರೆ ನಾನು ಮಾಡಲಿ ಅಂದ. ಇಲ್ಲೋ ಮರ ಅದೆಲ್ಲ ಕೆಲಸ ಬಿಟ್ಟಿನಿ. ಈಗ ನಾ ಭಾಳ ಶಾಂತ ಆಗಿನಿ. ನಾ ಅಂಥವೆಲ್ಲ ಕೆಲಸ ಬಿಟ್ಟಿನಿ. ಈಗ ನಾ ಏನೂ ಮಾಡಲ್ಲ. ಒಯ್ಯಪ್ಪ ನೋಡಪ್ಪ ಮತ್ತು ಏನಾರ ಮಾಡಿ. ಇಲ್ಲ ಏನೂ ಮಾಡಲ್ಲ. ಆಯಿತು, ಕೈ ಹಾಕಿ ಬಟ್ಟೆ ಕೈ ಹಾಕದ, ಎತ್ಕೊಂಡು ತೊಗೊಂಡು ಹೊಂಟ ಒಯ್ದು ಹೋದ. ಮೊಳಕಾಲಿ ನೀರಿಗೆ ಹೋದ. ಬಿಡ್ಲೇನು ಮಸಳಿ ಅಂತ ಕೇಳ. ಆ ಮಸಳಿ ಎತ್ತು, ಇನ್ನೊಂದು ಸ್ವಲ್ಪ ಮುಣಗಾಗಿಲ್ವೋ, ನಾ ಇನ್ನೊಂದ್ರೆ ಒಳಗೆ ಕೈ ಎತ್ತು. ಮತ್ತೊಂದು ಸ್ವಲ್ಪ ಒಳ್ಯಾಕೆ ಒಯ್ದು, ಮತ್ತೆ ಒಳ್ಯಾಕೆ ಒಯ್ದು ಒಂದು ಸ್ವಲ್ಪ ಟಂಕಿ ನೀರು ಬಂದು ಹಿಂಗೆ ಬಿಡ್ಲೇನು, ಬಿಡು ಅಂತ ಮಸಳಿ.
ಹಂಗೆ ಬಿಟ್ಟು ಹಿಂಗೆ ಒಂದು ಸ್ವಲ್ಪ ಹಿಂಗೆ ಹೊಳ್ಬೇಕಂದ್ರೆ ಪಟ್ಟೆ ಕಾಲೇ ಹಿಡಿದು ಬಿಡ್ತಾವ. ಅವ ಅಂದ, ಏನು ಮಸಳಿ ಏನೋ ಹೇಳಿದ್ದಿಲ್ಲ ನೀವು ಹೊರಗೆ, ನಾ ಭಾಳ ಶರಣ ಭಕ್ತ ಆಗಿದೆ ಅಂತ ಹೇಳಿದಿ, ಮಾತು ಮಾಡಿದ ಅಂತ ಹೇಳಿದೆ, ಎಲ್ಲ ಬಿಟ್ಟಿದೆ ಅಂತ ಹೇಳಿದಿ, ಈಗ ಒಳಗೆ ಬಂದ ಕೂಡಲೇ ನೀರಾಗ ಬಂದ ಕೂಡಲೇ ಹೊಳೆ ನನ್ನ ಕಾಲು ಹಿಡಿದ ಅನ್ನ. ಅದು ಹತ್ತತ್ತು ಮಸಳಿ ಅಲ್ಲಿ ಇದ್ದಕ್ಕೆ ಹಂಗೆ ಅಂದಿದ್ಯಪ್ಪ, ಇಲ್ಲಿ ಬಂದ್ಬೇಕು ನಮ್ಮ ಕೆಲಸ ನಾವು ಮಾಡೋರೆ. ಮಸೂರಿ ಏನತ್ತ ಅಲ್ಲಿ ಉಸಕಿನಾಗ ಹಂಗಿದ್ದ, ನಾ ಹೊರಗೆ ಒಳಗೆ ಬರ್ಬೇಕಾಗಿತ್ತು, ಹಂಗೆ ಹೇಳಿ ಒಳಗೆ ಬಂದೀನಿ. ಇಲ್ಲಿ ಬಂದ ಕೂಡಲೇ ನನ್ನ ಕೆಲಸನ ಮಾಡೋನೆ. ಹಂಗ ನಾವು ಏನು ಮಾಡಿದೆ, ಇಲ್ಲಿದ್ದಾಗ ಶಿವ ಅಂದೇವಿ, ಮನೆಗೆ ಹೋದ ಕೂಡಲೇ ಮತ್ತೆ ಇದ್ದಕ್ಕಿದ್ದಂಗೆ ಆಗಬಾರದು. ಅದಕ್ಕಂತಾರ ಶರಣರು ಇಲ್ಲಿ ದಾನಮ್ಮ ತಾಯಿಯ ವಿಷಯವನ್ನ ನಾವು ಅವಲೋಕನ ಮಾಡ್ಕೋತ, ತಾಯಿ ನಿನ್ನಿನ ದಿವಸ ಶ್ರೀಶೈಲದಿಂದ ಎಲ್ಲಿ ಬರ್ತಾ ಇದ್ದಾಳೆ ಅಂತ ಕೇಳಿದ್ರೆ ಮಥುರೆ ಮೀನಾಕ್ಷಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ. ಯಾರಿ ತಾಯಿ ಮಥುರೆ ಮೀನಾಕ್ಷಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ. ಬಂದು ಅಲ್ಲಿ ಮೀನಾಕ್ಷಿ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಮತ್ತೆ ಮೀನಾಕ್ಷಿಯಿಂದ ತಾಯಿ ಮುಂದೆ ಎಲ್ಲಿ ಬರ್ತಾ ಇದ್ದಾಳೆ ಅಂದ್ರೆ ರಾಮೇಶ್ವರಕ್ಕೆ ಬರ್ತಾ ಇದ್ದಾಳೆ. ಸಂಚಾರ ಮಾಡ್ಕೋತ ರಾಮೇಶ್ವರಕ್ಕೆ ಬರ್ತಾಳೆ. ರಾಮೇಶ್ವರಕ್ಕೆ ಬಂದು ಅಲ್ಲಿ ದಾನ ದಕ್ಷಿಣೆಗಳನ್ನಿತ್ತು ಭಕ್ತರ ಕಷ್ಟ ನಷ್ಟಗಳನ್ನು ನಿವಾರಣೆ ಮಾಡ್ತಾ ಇದ್ದಾಳೆ. ಅಲ್ಲಿ ರಾಮೇಶ್ವರದಲ್ಲಿ ಭಕ್ತರಿಗೆ ಏನಾದರೂ ತ್ರಾಸಿತ್ತು ಅಂದ್ರೆ ನಿವಾರಣೆ ಮಾಡ್ತಾ ಇದ್ದಾಳೆ. ಆ ರಾಮೇಶ್ವರದ 1-2 ದಿವಸ ಇರ್ತಾಳೆ. ಆದ್ರೆ ಏನಾಯ್ತು, ಆ ರಾಮೇಶ್ವರದೊಳಗೆ ಒಬ್ಬ ವಜ್ರದ ವ್ಯಾಪಾರಿ ಇದ್ದ. ಆ ವಜ್ರದ ವ್ಯಾಪಾರಿ ಅವನಿಗೆ ಏನಾಗಿತ್ತು, ಪಾರ್ಶ್ವವಾಯು ಹೊಡೆದಿತ್ತು. ಅಂದ್ರೆ ಇದು ಅರ್ಥ ಲಕ್ವಾ ಹೊಡೆದಿತ್ತು ಅವನಿಗೆ. ವ್ಯಾಪಾರಿ ದೊಡ್ಡ ಶ್ರೀಮಂತ ಇದ್ದ ಖರೆ, ಆದ್ರೆ ಒಂದು ಬಲಕಾಲಿಗೆ ಒಂದು ಬಲಗಿನ ಕೈಗೆ ಪಾರ್ಶ್ವವಾಯು ಲಕ್ವ ಹೊಡೆದಿತ್ತು. ಆತ ಏನು ಮಾಡ್ದ ಅಂದ್ರೆ ವಜ್ರದ ವ್ಯಾಪಾರಿ ಶೇಡ್ಜಿ ಎಲ್ಲ ಕಡೆ ತೋರಿಸ್ದ. ಕಡಿಮೆ ಆಗಿತ್ತಿಲ್ಲ, ಕಡಿಮೆ ಆಲಾಕಿ ಏನು ಮಾಡೋದಪ್ಪ ಅಂತ ತಿಳ್ಕೊಂಡು ಹಂಗೆ ಕಾಲು ಹೋಗ್ತಿದ್ದ. ಅವನಿಗೆ ಇದು ಸುದ್ದಿ ಗೊತ್ತಾಯ್ತು, ದಾನಮ್ಮ ತಾಯಿ ಬಂದಾಳಿಗೆ ರಾಮೇಶ್ವರದಾಗ ಅದಾಳ. ಆಕಿ ಭಾಳ ಮಂದಿ ಕುಂಟ್ರಿಗೆ ಸಹಿತ ಕಾಲ ಕೊಟ್ಟಳಂತ, ಎಲ್ಲ ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟಳಂತ. ಯಾಕೆ ನಾನು ಹೋಗಬಾರದು ವಿಚಾರ ಬರ್ತದೆ ಅವನಿಗೆ. ಯಾರಿಗೆ? ಆ ವಜ್ರದ ವ್ಯಾಪಾರಿ ಸೇರಿ. ಆವಾಗ ಏನು ಮಾಡ್ದ ಅಂತ ಕೇಳಿದ್ರೆ, ಆತ ಬಂದು ಏನು ಮಾಡ್ತಾ ಇದ್ದಾನ, ನೋಡ್ತಾ ಇದ್ದಾನ. ಆ ದಾನಮ್ಮ ತಾಯಿಯನ್ನ ಬಂದು ಭೇಟಿ ಆಗ್ತಾ ಇದ್ದಾನ. ಯವ್ವ, ನನ್ನ ಕಾಲ ಮತ್ತು ನನ್ನ ಕೈ ಎರಡು ಹೀಗಯ್ಯ ತಾಯಿ, ಕಡಿಮೆ ಆಗಿಲ್ಲ. ದವಾಖಾನೆ ರಗಡ್ ತೋರಿಸಿನ ಕರೆ ತಾಯಿ ಕಡಿಮೆ ಆಗಿಲ್ಲ, ಏನಾದರೂ ಇದಕ್ಕೆ ಪರಿಹಾರ ಮಾಡೋದು ತಾಯಿ ಅಂತ ತಿಳ್ಕೊಂಡು ತಾಯಿ ಪಾದವನ್ನು ಹಿಡ್ಕೊಂಡ. ಯಾರ್ರಿ? ಶೇಡ್ಜಿ. ಆವಾಗ ದಾನಮ್ಮ ತಾಯಿ ಅಂತಾಳ, ಶೇಡ್ಜಿ ನೀ ಏನು ಚಿಂತೆ ಮಾಡಬೇಡ, ನೀ ಏನು ಮಾಡು, ಶಿವನಲ್ಲಿ ನಂಬಿಕೆ ಇಡು. ಯಾಕ ಇದು ಶರೀರ ಮಾಡಿದವನೇ ಶಿವ ಅದ. ಏನೋ ಒಂದು ದೋಷದಿಂದ ಈ ರೀತಿ ಆಗಿರ್ತದ, ಅದನ್ನು ಶಿವನೇ ಒಂದು ರೀತಿಯಿಂದ ಆಗಿರ್ತದೆ. ಆದ್ದರಿಂದ ನೀ ಏನೋ ಚಿಂತೆ ಮಾಡಬೇಡ, ನಿನಗೆ ನಾ ಭಸ್ಮ ಕೊಡ್ತಾ ಇದ್ದೀನಿ, ವಿಭೂತಿಯನ್ನ ಕೊಡ್ತಾ ಇದ್ದೀನಿ. ಈ ವಿಭೂತಿ ದಿನಾಲೂ 3 ಹೊತ್ತು ಹಚ್ಚುಗೋ, ಕೈಗೆ ಮತ್ತು ಕಾಲಿಗೆ. ಯಾವ ಭಾಗಕ್ಕೆ ನಿನಗೆ ಇದು ಲಕ್ಕ ಹೊಡೆದಲ್ಲ ಆ ಭಾಗಕ್ಕೆಲ್ಲ ಕಡೆ ಮೈ ತುಂಬ ಎಲ್ಲ ಕಡೆ ಹಚ್ಕೋತ, ಆ ಭಾಗಕ್ಕೆ ಹಚ್ಕೋ. ಹೀಗೆ ಹಚ್ಕೊಂಡು ಹೋದಿ ಅಂದ್ರೆ ನಿನಗೇನಾಗ್ತದ, ಕಮ್ಮಾಗುತ್ತದ. ಹಚ್ಕೊಳ್ಳೋ ಮುಂದೆ ಏನನು ಓಂ ನಮಃ ಶಿವ ಎಂದು ಪಂಚಾಕ್ಷರಿ ಮಂತ್ರವನ್ನು ಉಚ್ಚಾರ ಮಾಡಿ, ಸುಮ್ಮ ಹಚ್ಕೋಬೇಡ. ಹೀಗೆ ವರ್ಷಗಳ ಮುಂದೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ಕೋತ ವರ್ಷಗೋ ಅಂತ ಹೇಳ್ದ. ತಾಯಿ ಮ್ಯಾಗ ಶ್ರದ್ಧಾ ಇಟ್ಟಾತ. ಯಾರ್ರೀ? ವ್ಯಾಪಾರಿ. ಅದಕ್ಕೆ ಅಂತಾರ, ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ, ನಂಬಿಗೆ ಕಾರಣವು ಸಾಂಬನ್ನು ಅಲಿಯುವುದಕ್ಕೆ. ಇಲ್ಲಿ ನಂಬಬೇಕು ಶರಣರಿಗೆ. ಅವರು ನಮ್ಮಂಗೆ ಮನುಷ್ಯರು ಅಂದೇವಿ, ಆಕೆ ನಮ್ಮಂಗೆ ಹೆಣ್ಮಗಳ ನಾವು ಅಂದೇವಿ ಅಂದ್ರೆ ಅದು ಫಲ ಕೊಡಂಗಿಲ್ಲ. ಆವಾಗ ತಾಯಿ ಆ ಶೆಡ್ಜಿ ನಂಬುತ್ತಾ ಇದನ್ನ, ಏನು ಮಾಡ್ತಾ ಇದ್ದಾನಂತ ಕೇಳಿದ್ರೆ, ಆತ ದಿನಾಲು
ದೇವರಲ್ಲಿ ನಂಬಿಕೆ ಇಟ್ಟು, ಪರಮಾತ್ಮನಲ್ಲಿ ನಂಬಿಕೆ ಇಟ್ಟು, ಆ ದಾನಮ್ಮ ತಾಯಿ ಹೇಳಿದ ಮಾತಿನಲ್ಲಿ ವಿಶ್ವಾಸ ಇಟ್ಟು ಆತ ಏನು ಮಾಡ್ತಾ ಇದ್ದಾನ, ದಿನಾಲು ಹಚ್ಕೋತ ಬರ್ತಾ ಇದ್ದಾನ. ದಿನಾಲು ಹಚ್ಕೋತ ಬಂದಂಗೆ ಕ್ರಮೇಣ ಒಂದು 15-20 ದಿವಸದಾಗ ಅದೆಲ್ಲ ಕಡಿಮೆ ಆಗ್ತದೆ. ಕಾಲತ್ತು ಹಿಂಗೆ ಜಗಳಕ್ಕೆ ಬರ್ತದ, ಕೈ ಹಿಡಿಲಿಕ್ಕೆ ಬರ್ತದ, ಕ್ರಮೇಣ ತುಸು ಕಡಿಮೆ ಹಾಕೋತ ಎಲ್ಲ ಕಡಿಮೆ ಆಗ್ತದೆ. ಆ ಶೇಡ್ಜಿಗೆ ಭಾಳ ಸಂತೋಷ ಆಯ್ತು. ಶೇಡ್ಜಿಗೆ ಭಾಳ ಸಂತೋಷ ಆಯ್ತು. ನಾ ಎಷ್ಟು ದವಾಖಾನೆ ತೋರಿಸಿದ ಕರೆ ಕಡಿಮೆ ಆಗಿತ್ತಲ್ಲ, ಒಬ್ಬ ಶರಣಮ್ಮ ತಾಯಿಯಿಂದ, ಒಬ್ಬ ಜಗಜ್ಜನನಿ ದಾನಮ್ಮ ತಾಯಿಯಿಂದ ನನಗೆ ಕಡಿಮೆ ಆಗಿದೆ ಅಂದ್ಕೊಳ್ಳೆ, ಆ ತಾಯಿಗೆ ಏನಾದರೂ ಕಾಣಿಕೆ ಕೊಡಬೇಕು ಅಂತ ಆತ ವಿಚಾರ ಮಾಡ್ತಾ ಇದ್ದಾನ. ಮಾಡಿ ಏನು ಮಾಡ್ತಾನ, ಧನ ಕನಕ ಮುತ್ತ ರತ್ನಗಳನ್ನ ಒಂದು ತಾಟಿನಲ್ಲಿ ತುಂಬಿಕೊಂಡು ಹೋಗುತ್ತಾ ಇದ್ದಾನ ತಾಯಿ ಕೈ. ಯವ್ವ ಅಂತಾನೆ. ಅವು ಕೂತಿರ್ತಾಳ ದಾನಮ್ಮ ತಾಯಿ. ಹೋಗಿ ಭೇಟಿ ಆಗ್ತಾನ, ನಮಸ್ಕಾರ ಮಾಡ್ತಾ ಇದ್ದಾನ, ತಾಟ್ ಮುಂದಿರ್ತಾನ. ಯವ್ವ, ತಮ್ಮ ಆಶೀರ್ವಾದದಿಂದ, ತಾವು ಕೊಟ್ಟ ಒಂದು ಭಸ್ಮದಿಂದ, ಸಾಮಾನ್ಯವಾಗಿ ನೋಡಕ್ಕೆ ನಮಗೆ ಬರೀ ಬೆಳ್ಳಗೆ ವಿಭೂತಿ ಅಂತ ಅನಿಸ್ಬೋದು, ಇದ್ರೊಳಗೆ ಬಹಳ ಶಕ್ತಿ ಅದ ಈ ವಿಭೂತಿ ಒಳಗೆ. ಅದಕ್ಕೆ ಎಲ್ಲರೂ ವಿಭೂತಿ ಹಚ್ಚಬೇಕು. ವಿಭೂತಿ ಪ್ರತಿಯೊಬ್ಬರು ಹಚ್ಬೇಕು. ನೀವು ಪುರಾಣಕ್ಕೆ ಬರೋ ಮುಂದೂ ಹಚ್ಚಬೇಕು, ಮನೆಯಾಗಿದ್ದಕ್ಕೂ ಹಚ್ಚಬೇಕು. ಯಾವಾಗಲೂ ವಿಭೂತಿ ಹಣ್ಣಿನಾಗ ಇರಬೇಕು. ಆವಾಗ ಏನಾಯ್ತದ ಅಂತ ಕೇಳಿದ್ರೆ, ಆತ ಹೇಳ್ತಾ ಇದ್ದಾನ, ಹೇಳೋದ ಕೂಡಲೇ ಆವಾಗ ಯವ್ವ, ನನಗೆಲ್ಲ ಕಮ್ಮಾಗ್ಯದ, ಈ ಮುತ್ತು ರತ್ನಗಳನ್ನ ನಿನ್ನ ಪಾದಕ್ಕೆ ತಂದಿನ ತಾಯಿ, ಇದನ್ನು ಸ್ವೀಕಾರ ಮಾಡುವಂತ. ಅವಾಗ ತಾಯಿ ನೋಡ್ತಾ ಇದ್ದಾಳ, ಶೇಡ್ಜಿ ಸರ್ವಸಂಗ ಪರಿತ್ಯಾಗ ಮಾಡಿ ಬಂದಿದ್ದ, ನಾನು ಮನೆ ಬಿಟ್ಟು ಬಂದೀನಿ, ಇದೆಲ್ಲ ತೊಗೊಂಡು ನಾ ಏನು ಮಾಡಲಿ ಅಂತಾಳೆ. ಎಲ್ಲವನ್ನ ಒಲ್ಲ ಅಂತ ಬಿಟ್ಟು ಬಂದೀನಿ, ಎಲ್ಲವನ್ನ ಬಿಟ್ಟು ಬಂದವಳು ನಾನು, ಇದು ತೊಗೊಂಡು ನಾ ಏನು ಮಾಡಲಿ ಶೇಡ್ಜಿ ಅಂದಾಗ, ಯವ್ವ ಇದನ್ನು ಸ್ವೀಕಾರ ಮಾಡ್ರಿ ಯವ್ವ ಅಂದ್ಕೊಳ್ಳೆ. ಆವಾಗ ಅಂತಾಳ ತಾಯಿ ದಾನಮ್ಮ, ಶೇಡ್ಜಿ ನಾವೊಂದು ಮಾತು ಹೇಳ್ತೀನಿ ಹಾಂಗೆ ಮಾಡುವಂತ ಹೇಳವ್ವ ತಾಯಿ ಅಂದ್ಕೊಳ್ಳೆ. ಆವಾಗ ದಾನಮ್ಮ ತಾಯಿ ಏನಂತಾಳ, ಈ ಏನು ತಂದಿದ್ದಲ್ಲ ಧನ ಕನಕ ಸಂಪತ್ತಿ ಅಂತ ತಂದಿದ್ದಲ್ಲ, ಇದನ್ನು ತೆಗೆದುಕೊಂಡು ಹೋಗು ಮನೆಗೆ. ಆದ್ರೆ ಏನು ಮಾಡು, ಇದೇ ಸಂಪತ್ತು ನನಗೆ ಕೊಡಕತ್ತಿದಲ್ಲ, ನನಗೆ ಕೊಡುವ ಬದಲಿ ಇಲ್ಲೇ ರಾಮೇಶ್ವರದಲ್ಲಿ ಏನು ಮಾಡು, ಒಂದು ಶಿವಲಿಂಗವನ್ನು ಸ್ಥಾಪಿಸು, ಒಂದು ಗುಡಿ ಕಟ್ಟು, ಬಸವೇಶ್ವರ ದೇವಾಲಯ ಅಂತ ಗುಡಿ ಕಟ್ಟಿಸಿ ಅಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡು. ಸ್ಥಾಪನಾ ಮಾಡಿ ನೀ ಏನು ಮಾಡು ಅಂತ ಕೇಳಿದ್ರೆ, ದಿನಾಲೂ ಆ ದೇವನನ್ನ ಪೂಜಿಸಿ ದಾನ ಧರ್ಮ ಮಾಡ್ಕೊತ ಆ ದೇವರ ಆರಾಧನೆಯನ್ನ ಮಾಡು, ಇದೇ ನೀನು ನನಗೆ ಕೊಟ್ಟ ಕಾಣಿಕೆ ಅಂತ ಹೇಳ್ತಾ ಇದ್ದಾರೆ ತಾಯಿ. ನನಗೇನು ಬೇಕಾಗಿಲ್ಲ, ಗುಡಿ ಕಟ್ಟು ಪೂಜೆ ಮಾಡು ಅಂತ ಹೇಳಿದಾಗ, ಆಗಲಿ ಅಂತ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ತಿಳ್ಕೊಂಡು ಆತ ಹೇಳ್ತಾ ಇದ್ದಾಳ. ಆವಾಗ ಲಿಂಗಮ್ಮ ತಾಯಿ ದಾನಮ್ಮ ತಾಯಿ ಅಂತಾಳ, ಶೇಡ್ಜಿ ನೀನು ದೀಕ್ಷೆ ತಗೊಂಡು ನನ್ನ ಕಡೆಯಿಂದ ಅಂತಾಳ. ಇಷ್ಟಲಿಂಗವನ್ನ ದೀಕ್ಷೆ ತಗೋ. ಆವಾಗ ತಾಯಿ ಏನು ಮಾಡ್ತಾಳ, ಯವ್ವ ಯಾಕೆ ತಗೋತೀನಿ ಅಂತನ. ಆವಾಗ ತಾಯಿ ಇಷ್ಟಲಿಂಗದ ಎಲ್ಲ ಮಹಿಮೆಯನ್ನು ಹೇಳಿ, ಇಷ್ಟಲಿಂಗ ಹ್ಯಾಂಗ ಪೂಜೆ ಮಾಡ್ಕೋಬೇಕು ಮತ್ತು ಅದರ ವಿಧಾನ ಏನು ಅಂತ ತಿಳ್ಕೊಂಡು ಎಲ್ಲ ವ್ಯಾಪಾರಿಗೆ ಹೇಳ್ತಾ ಇದ್ದಾಳ. ಹೇಳಿ ಏನು ಮಾಡ್ತಾ ಇದ್ದಾಳ, ಇದನ್ನೇ ನೀ ಮುಂದುವರ್ಸ್ಕೋತ ಹೋಗು, ಈಗ ನಾ ಹ್ಯಾಂಗೆ ಹೇಳಿದೀನಿ ಇದರಂಗೆ ಪೂಜೆಯನ್ನು ಮಾಡ್ಕೋತ ಹೋಗು, ನಿನಗೆ ಕಲ್ಯಾಣ ಆಗ್ತದ ಅಂತ ತಿಳ್ಕೊಂಡು ತಾಯಿ ಹೇಳ್ತಾ ಇದ್ದಾಳ. ಆವಾಗ ಬಹಳ ಸಂತೋಷದಿಂದ ಆತ ಏನು ಮಾಡ್ತಾ ಇದ್ದಾನಂದ್ರೆ, ಯಾಕಾಗಲ್ದು ತಾಯಿ ಅಂತ ತಿಳ್ಕೊಂಡು ಮರಳಿ ಶೇಡ್ಜಿ ತನ್ನ ವ್ಯಾಪಾರಕ್ಕೆ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಇದು ತಾಯಿ ಮಾಡಿದ ಒಂದು ಪವಾಡ. ಇಷ್ಟೆಲ್ಲ ಮಾಡಿ ಮುಂದೆ ಏನಾಗ್ತದಂತ ಕೇಳಿದ್ರೆ, ತಾಯಿ ಹಾಗೇ ಸಂಚಾರ ಮಾಡ್ತಾ ಇನ್ನು ರಾಮೇಶ್ವರದಿಂದ ಮುಂದೆ ಹೋಗಬೇಕು ಅಂತ ತಿಳ್ಕೊಂಡು ಆ ರಾಮೇಶ್ವರದಿಂದ ತಾಯಿ ಏನು ಮಾಡ್ತಾಳೆ, ಕನ್ಯಾಕುಮಾರಿಗೆ ಬರ್ತಾಳೆ. ಕನ್ಯಾಕುಮಾರಿಗೆ ಬಂದ ಕೂಡಲೇ ಅಲ್ಲಿ ಏನಾಗ್ತದ, ಕನ್ಯಾಕುಮಾರಿ ಬಂದ ಕೂಡಲೇ ತಾಯಿ ಏನು ಮಾಡ್ತಾ ಇದ್ದಾಳೆ, ಅಲ್ಲಿ ಕನ್ಯಾಕುಮಾರಿಯಲ್ಲಿ ಭುವನೇಶ್ವರಿ ದೇವರು, ಆ ಭುವನೇಶ್ವರಿ ದೇವತೆಯನ್ನ ನಮಸ್ಕಾರ ಮಾಡಿ ನೋಡ್ತಾ ಇದ್ದಾಳೆ ತಾಯಿ. ಅದನ್ನು ಮುಗಿಸ್ಕೊಂಡು ಮುಂದೆ ಅಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇದ್ದಾಳೆ.
ತ್ರಿವೇಣಿ ಸಂಗಮಕ್ಕೆ ಬಂದು ಆಗ ಏನಾಗ್ತದ ಅಂತ ಕೇಳಿದ್ರೆ, ತ್ರಿವೇಣಿ ಸಂಗಮಕ್ಕೆ ಬಂದಾಗ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲವನ್ನು ನೋಡ್ಕೋತ ಬರ್ತಾ ಇದ್ದಾಳ. ಆ ದೇವಸ್ಥಾನದ ಗುಡಿಯ ಮುಂದೆ ಭಿಕ್ಷುಕರು ಕೂತಿದ್ರು. ದೇವಸ್ಥಾನದ ಗುಡಿಯ ಮುಂದೆ ಭಿಕ್ಷುಕರು ದುಡ್ಡು ನೀಡ್ತಾರ, ರೊಕ್ಕ ನೀಡ್ತಾರ ಅಂತ ಹೇಳ್ಕೊಂಡು ಕೂತಿದ್ರು. ತಾಯಿ ಯಾರು ದಾನಮ್ಮ ತಾಯಿ ಸೋಮಲಿಂಗ ಇಬ್ಬರು ಬರ್ತಾರ, ಬಂದು ನೋಡ್ತಾ ಇದ್ದಾರೆ. ಬಹಳ ಜನ ಭಿಕ್ಷುಕರು ಕೂತಿದ್ರು. ಆವಾಗ ತಾಯಿ ಏನು ಮಾಡ್ತಾ ಇದ್ದಾಳ, ಅವ್ರ ಪರಿಸ್ಥಿತಿ ನೋಡಿ, ಅವ್ರ ಮೈಮೇಗಿನ ಅರಿವಿ ಅವ್ರ ಇದು ನೋಡಿ ತಾಯಿ ಹೇಳಾಗ್ತದ, ಇವ್ರಿಗೆ ಏನಾದರೂ ದುಡ್ಡು ಕೊಡಬೇಕು, ದಾನ ಮಾಡಬೇಕು ಅಂತ ತಾಯಿ ವಿಚಾರ ಮಾಡಿದಾಗ ಆ ಸಮಯದಲ್ಲಿ ಏನಾಗ್ತದೆ ಅಂದ್ರೆ, ಸೋಮಲಿಂಗ ಅಲ್ಲೇ ಗುಡಿಯ ಮುಂದೆ ಒಂದು ಬುಟ್ಟ್ಯಾಗ ಒಂದು ಇದ್ರೊಳಗೆ ಅರಿವಿಯೊಳಗೆ ಒಂದು ಸಣ್ಣ 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 ಕಲ್ಲು ಹಾಯ್ಕೊಂಡು ಬರ್ತಾನೆ. ಯಾರ್ರಿ? ಸೋಮಲಿಂಗ ಅವ್ರ ಪತಿ ಕಲ್ಲು ಹಾಯ್ಕೊಂಡು ಬರ್ತಾನ. ಕಲ್ಲು ಹಾಯ್ಕೊಂಡು ಬಂದ ಕೂಡಲೇ ಆ ತಾಯಿ ಏನು ಮಾಡ್ತಾ ಇದ್ದಾಳ, ಕಲ್ಲು ಹಿಂಗೆಲ್ಲ ಕಟ್ಕೊಂಡು ಬರ್ತಾ ಇದ್ದಾನ. ಬಂದು ತಾಯಿ ಮುಂದೆ ಹಿಡಿತಾ ಇದ್ದಾನ. ಇಬ್ರು ಅವರೇ ಇರ್ತಾರೆ ನೋಡ್ರಿ. ಆ ಸಮಯದಲ್ಲಿ ತಾಯಿ ಏನು ಮಾಡ್ತಾ ಇದ್ದಾಳ, ಆ ಜೋಳಿಗೆಯಲ್ಲಿ ಕೈ ಹಾಕ್ತಾ ಇದ್ದಾಳ. ಕೈ ಹಾಕಿದಾಗ ಅವು ಎಲ್ಲ ಕಲ್ಲು ಹೋಗಿ ನಾಣ್ಯಗಳಾಗಿರ್ತವೆ. ಯಾಕಂದ್ರೆ ತಾಯಿ ಸಂಕಲ್ಪ ಮಾಡಿರ್ತಾಳ, ಯಾಕೆ ಅವ್ರಿಗೆ ನೀಡಬೇಕಲ್ಲ ಭಿಕ್ಷುಕರಿಗೆ. ಆ ಭಿಕ್ಷುಕರಿಗೆ ನೀಡುವ ಸಲುವಾಗಿ ಆ ಎಲ್ಲವನ್ನ ಕಲ್ಲು ತಂದಂತ ಸೋಮಲಿಂಗ ಏನು ಕಲ್ಲು ತೊಂಬಂದಿದ್ದಲ್ಲ, ಆ ಜೋಳಿಗೆಯೊಳಗೆ ಕೈ ಹಾಕ್ತಾ ಇದ್ದಾಳ, ಎಲ್ಲ ನಾಣ್ಯ ಆಗಿರ್ತವ. ಆ ತಾಯಿ ಎಲ್ಲರಿಗೆ ನಾಣ್ಯವನ್ನು ನೀಡ್ತಾ ಇದ್ದಾಳ ಭಿಕ್ಷುಕರಿಗೆ. ಅವ್ರು ಭಿಕ್ಷುಕರು ಗಾಬರಿ. ನಮ್ಮ ಕಣ್ಣು ಮುಂದೆ ಕಲ್ಲು ತಂದ ಹೋಗಿ ನಾವು ನೋಡಿದ್ದೇವೆ, ಜೋಳಿಗೆ ಏನಿತ್ತು, ಒಳಗೆ ಜೋಳಿಗೆ ಏನಿತ್ತಿಲ್ಲ, ಒಳಗೆ ಕೈ ಹಾಕಿದ್ರು, ಕೈ ಹಾಕೊಂಡು ರೊಕ್ಕ ಆಯ್ತು, ರೊಕ್ಕ ಹೀಗೆ ಕೊಡ್ಲಿಕ್ಕಂತ್ರು ಇದೇನು ಬತ್ತು ಅಂದ್ರು. ಗಾಬರಿ ಆದ್ರು. ತಾಯಿ ದಾನ ಮಾಡಕತ್ತಿದ್ದಾಳ, ಎಲ್ಲರಿಗೆ ನೀಡ್ತಾ ಇದ್ದಾಳ ತಾಯಿ. ಅದಕ್ಕೆಂದ್ರ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟದ್ದು ಕಟ್ಟಿತನ ಬೇಡ, ಅದು ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ನಾವು ಯಾರಿಗಾರ ದಾನ ಮಾಡ್ತೇವೆ ಅಂದ್ರ, ಯಾರಿಗಾರೆ ಕೊಟ್ಟೇವಿ ಅಂದ್ರ ಅದು ಡಬಲ್ 2-3 ಥರ ರೀತಿಯಿಂದ ಬರ್ತದೆ. ದ್ರೌಪದಿ ಏನು ಕೊಟ್ಟಿದ್ರಿ? ದ್ರೌಪದಿ ಸೀರೆ ಸೆಳೆಯುವಾಗ ಆವಾಗ ಕೃಷ್ಣಗೆ ಒಂದು ಜರ ಇದು ಹತ್ತಿತ್ತು, ಕೈಗೆ ಕುಡಿಗಿಲ್ ಹತ್ತಿತ್ತು. ಹತ್ತದಕ್ರ ತಂಗಿ ಏನು ಮಾಡೋಳು, ಅದಕ್ಕೆ ಕಟ್ಟಬೇಕಂತ ತಿಳ್ಕೊಂಡು ಅರಿಗೂ ಹುಡುಕಾಡ್ಲಿಕ್ಕೆ ಮನೆ ತುಂಬ ಓಡಾಡಿ. ಯಾರು? ಕೃಷ್ಣನ ತಂಗಿ. ಆವಾಗ ದ್ರೌಪದಿನೂ ಅಲ್ಲೇ ಇದ್ದಳು. ದ್ರೌಪದಿ ಅದು ಇದು ಏನೋ ವಿಚಾರ ಮಾಡಿ ಸರಕ್ಕನೆ ಏನು ಮಾಡ್ತಾನೆ, ಸೀರೆ ಸೆರಗನೆ ಹಾಕೋದು ಬಿಡ್ಬೇಕು. ಸೆರಗ ಹಾರದ ಆಕಿನ ತಂಗಿ ಹುಡುಕಾಡ್ಲಿಕ್ಕತ್ತಳು. ಸೆರಗ ಹಾರದ ಪಟಕನೆ ಏನು ಮಾಡಲು, ಕೃಷ್ಣನ ಕೈಯಿಂದ ರಕ್ತ ಹೋಗಬಾರ್ದು ಅಂತ ಕಟ್ಟಿದ್ರು. ಈಗ ತಂಗಿನ ಹುಡುಕಾಡ್ಲಿಕ್ಕತ್ತಳು ನೋಡ್ರಿ, ಹುಟ್ಟಿದ ತಂಗಿ ಹುಡುಕಾಡ್ಲಿಕ್ಕತ್ತಾಳ. ದ್ರೌಪದಿ ತನ್ನ ಸೀರೆಯ ಸೆರಗವನ್ನ ಹರಿದು ಪಟಕನೆ ಕಾಡ್ತಾ ಇದ್ದಾಳ. ಕೃಷ್ಣ ನೋಡ್ತಾ ಇದ್ದಾನ. ನೋಡೋದ ಕೂಡಲೇ ಅಲ್ಲಿಂದ ಹೊಳ್ಳಿ ತಂಗಿ ತೊಗೊಂಬರ್ತಾವ ಸ್ಲೋ ಅರಿವಿ. ಆವಾಗ ಕೃಷ್ಣ ಅಂತಾನ, ತಂಗಿ ನಿನ್ನ ಅರಿವಿ ಉಪಯೋಗಿಲ್ಲವಾ ಅಂತಾನ. ನಿನ್ನ ಅರಿವಿ ಉಪಯೋಗಿಲ್ಲ, ಯಾಕಂದ್ರೆ ನನಗ ಪ್ರೇಮ ಬೇಕಾಗಿತ್ತು. ದ್ರೌಪದಿ ತನ್ನ ಮನಸ್ಸಿನಲ್ಲಿ ಭಗವಂತ ಇವನ ಕೈಯಿಂದ ರಕ್ತ ಹೋಗಬಾರದು ಅಂತ ತಿಳ್ಕೊಂಡು ತನ್ನ ಸೀರೆಯನ್ನು ನೋಡಲಿಲ್ಲ, ವಿಚಾರ ಮಾಡಲಿಲ್ಲ, ಹರಿಬೇಕು ಹರಿಬಾರ್ದು ವಿಚಾರ ಮಾಡಲಿಲ್ಲ, ಹರಿದು ಕಟ್ಟಿದ್ದಾಳೆ. ಇದಕ್ಕಿಂತಲೂ ನೀ ತಂದ ಅರಿವಿ ಚಲೋ ಇಲ್ಲೇವಾ ಅಂತ. ಯಾರ್ರೀ? ಪರಮಾತ್ಮ ತಂಗಿ ಹೇಳ್ತಾನ, ಪಟ್ಟದ ಆಯ್ತೇವಾ ಅಂತ ಹೇಳ್ಕೊಂಡು. ಆವಾಗ ಕೃಷ್ಣ ಏನಂತಾನ ದ್ರೌಪದಿಗೆ, ನೀನು ನನಗೆ ಇಷ್ಟು ಅರಿವಿ ಕಟ್ಟಿದಲ್ಲ, ನಿನಗೆ ಸಮಯ ಬಂದಾಗ ರಾಶಿಗಟ್ಲೆ ನಾ ಅರಿವಿ ಕೊಡ್ತೀನಿ ಅಂದಿರ್ತಾನೆ. ಅದೇ ಮುಂದೆ ಏನು ಮಾಡಿದ್ರಿ, ದ್ರೌಪದಿ ಸೀರಿಸಿದಾಗ ಒಂದು ಗುಡ್ಡದಟ್ಟು ರಾಶಿ ಕೊಟ್ಟ. ಪಕ್ಕಲ್ಲಿ ಪರಮಾತ್ಮ ದುಶ್ಯಾಸನ ಸೀರಿ ಶಾರದ ಎಂಟು ಬೇಕ ಸೀರಿ ಗುಡ್ಡದಟ್ಟು ಬಿದ್ದ ಕರೆ ಆ ತಾಯಿ ಏನು ಮೈ ಮ್ಯಾಗ ಅರಿವಿಲ್ದಂಗೆ ಕಾಣಿಸಲಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ಪಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ಅದಕ್ಕೆ ಒಬ್ರಿಗೆ ಗಂಡ ಹೆಂಡ್ತಿದ್ರು. ಗಂಡ ಒಂದು ಸ್ವಲ್ಪ ದಾನ ಧರ್ಮ ಮಾಡ್ತಿದ್ದ, ಹೆಂಡ್ತಿ ಭಾಳ ಬೆರಿಕಿದ್ರು. ಹಾಂಗೆ ಇರ್ತಾವ ನೋಡ್ರಿ, ಹಂಗ ಹಿಂಗೆ ಇರ್ತಾವ.
ಗಂಡ ಯಾರೇ ಹೋಗೋದೇ ಕರ್ಕೊಂಬರವ ಏನ್ರ ಹೇಳವ ಕಳಿಸ್ಬಿಡವ ಹಿಂಗೆ ಮಾಡ್ತೀನಿ ನಾವು ಗಂಡ ಒಂದ್ಸಲ ಪುರಾಣ ಗಿರಾಣ ಕೇಳಿದ್ದೆ ಗಂಡ ಒಂದ್ಸಲ ಪುರಾಣ ಹೇಳಿದ್ದೆ ದಾನ ಮಾಡಬೇಕು ಧರ್ಮ ಮಾಡಬೇಕು ಅಂತೆಲ್ಲ ಹೇಳಿದ್ದು ಕೇಳಿದ್ದ ನಮ್ಮ ಗಂಡ ಕೇಳಿದ್ದ ಎಲ್ಲಿ ಬಿಡೋ ಅಂತ ತಿಳ್ಕೊಂಡು ಹಂಗೆ ಬಂದವ್ರಿಗೆ ಬಡವ್ರು ಇರಲಿ ಯಾರೇ ಇರಲಿ ಮನ ಏನಿದ್ರು ಪಟ ಪಟ ದಾನ ಮಾಡ್ತೀವಿ. ಒಂದು ಸಲ ಹಿಂಗೆ ಹೆಣ್ತಿ ಏನು ಮಾಡಿದ್ರು ಹುಗ್ಗಿ ಮಾಡ್ಬೇಕಂತ ನೋಡ್ರಪ್ಪ. ಹುಗ್ಗಿಗೆ ಒಲಿ ಮ್ಯಾಗ ಇಟ್ಟಿದ್ದು ಕುದ್ದಿತ್ತು ಎಲ್ಲ ಮುಗೀತು ತಾಟ್ ಮುಚ್ಚಿ ಮನ್ಯಾಗ ನೀರಾಗಿತ್ತು ಇನ್ನು ಉಣ್ಬೇಕಂದ್ರೆ ನೀರು ತರಬೇಕು ಅಂತ ಹೊಂಟು. ಇವಾಗ ಗಂಡ ಮಕ್ಕೊಂಡಿದ್ದ. ಅಕ್ಕಿ ಅಂದ್ರು ಗಂಡಗ ಒಂಥರ ನೋಡ್ರಿ ಈ ಕಡೆ ಇದ್ರ ಕಡೆ ಹೆಂಗೆ ಹುಗ್ಗಿ ಕಡೆ ಇಲ್ಲ ಆಯ್ತು ನೋಡ್ತೀನಿ ಬಿಡು ನಾ ಮಕ್ಕೊಂಡಿದ್ಯಾ ಅಂತ ಅಂದ್ರೆ ನಾ ನೀರು ತೊಗೊಂಬರ್ತೀನಿ ಹೋಗಿ ತೊಗೊಂಬ ಅಂದ. ನೀರು ತರ್ಲಿಕ್ಕೆ ಹೋದ್ರು ಹೆಣ್ಣು. ಇವ ಮಕ್ಕೊಂಡಿದ್ದು ನೋಡ್ರಿ. ಅಟ್ರದಾಗ ಒಬ್ಬ ಭಿಕ್ಷುಕ ಬಂದ. ಪಾಪ ನೋಡ್ಲಿಕ್ಕೆ ಹಳ್ಳು ಕರ್ರಾಗಿದ್ದ, ಭಾಳ ಮೈಯೆಲ್ಲ ಇದಾಗಿತ್ತು. ಅವ ಹಿಂಗೆ ನೋಡ್ದ ಇವ್ ಎಂದರೆ ಉಂಡನಂತೀನಿ ಇವನು ಹೊಟ್ಟಿ ಇವನು ಮೈಯ ಇವನು ನೋಡಿದ್ರ ಈ ಒಟ್ಟು ಹುಗ್ಗಿಯಲ್ಲಿ ಇವನಿಗೆ ಹಾಕಿಬಿಡ್ಬೇಕಣ್ಣ ನಾವು. ಯಾರ್ರೀ ಗಂಡ ಗಬಕ್ಕನ ಎದ್ದು ಹಾಸ್ಕೊಂಡು ಎದ್ದು ಒಬ್ಬಣಿ ಹಿಡ್ದ ಹಿಡಿಯೋ ನಾನು ಹೆಣ್ತಿ ಬಿಟ್ಟ ಪಟಕಿನ ಹಿಡಿಯೋ ತಿಳ್ಕೊಂಡು ಒಟ್ಟು ಹುಗ್ಗೆಲ್ಲ ಬರಕಲ್ಲ ಒಯ್ನಿ ತೊಗೊಂಡು ಹೋಗಿ ತಿನ್ನೋನಿ ಅನ್ನೋ ಹೋಗಿ ನಾನು ಅಪ್ಪೆಲ್ಲ ಬರಕ್ರಾಗ ಖಾಲಿ ಮಾಡಿ ಒಲಿ ಮ್ಯಾಗ ಇಟ್ಟು ಮಕ್ಕೊಂಡ ಗೊತ್ತ ಮತ್ತೆ ಹಾಸ್ಯ ಬಂದು ಮಕ್ಕೊಂಡು ಕೊಳ್ಳೆ ಈಕಿ ನೀರು ತೊಗೊಂಬಂದ್ರು ಬಂದ ಕೊಳ್ಳೆ ಕೊಡ ಇಟ್ಟು ಹಿಂಗೆ ನೋಡ್ತಾಳ ಗೋಣಿ ಖಾಲಿ ಯಾಕೆಂದ್ರು ಎಲ್ಲಿ ಹೋಗಿ ರೀ ಕರಿಬೇಕಲ್ಲ ಎಲ್ಲಿ ಹೋಯ್ತ್ರಿ ಹೋಗಿ ಅದು ನನಗೇನು ಗೊತ್ತಾ ಅಂದವ. ನಿಮ್ಗೆ ಹೇಳೋಯ್ತು ನಾನು ನೋಡಿ ಇಲ್ಲೇ ಮಕ್ಕೊಂಡು ನಾ ಎಚ್ಚರಿದ್ದ ಕರೆ ಸ್ವಲ್ಪ ನನಗೆ ಜಂಪ್ ಬಂದಿತ್ತು ನೋಡಂದವ. ಮಕ್ಕೊಂಡಿದ್ದ ಕರೆ ಹಂಗೇನು ಭಾಳ ಸ್ವಲ್ಪ ಒಂದು 10 ಮೀಟರ್ ಜಂಪ್ ಬಂದಿತ್ತು ನೋಡ. ಅವಾಗ ಏನು ನಾಯಿ ತಿಂದದೋ ಏನು ತಿಂದದೋ ಅಂದವ. ಎಲ್ಲ ನಿನ್ನ ಮಣ್ಣಾಗಿ ಇಲ್ಲಿ ನೀನು ಹೇಳಿ ಹೋಗಿದ್ದು ನೋಡು ಅಟ್ಟಿ ಬಿಡಿ ಎದ್ದೆಲ್ಲ ಹುಗ್ಗೆಲ್ಲ ಹಾಳು ಮಾಡಿದೆ ಅಂತ ತಿಳ್ಕೊಂಡು ಮತ್ತೆ ಹುಗ್ಗಿ ಮಾಡಿ ಇಬ್ಬರು ಗಂಡ ಹೆಂಡತಿ ಮತ್ತೊಂದೆಲ್ಲ ತುಪ್ಪ ಉಂಡು ಕುಳ್ಳೆ ಇನ್ನು ಮುಂದೆ ಏನಾಯ್ತು ಇಬ್ಬರು ಒಂದು ದಿವಸ ತೀರ್ಕೊಂಡು ಎಲ್ಲಿ ಹೋದ್ರು ಅಂದರೆ ಕೈಲಾಸಕ್ಕೆ ಹೋದ್ರು. ಯಾಕೆ ಹುಗ್ಗಿ ನೀಡಿದ್ರಲ್ಲ ಆ ಹುಗ್ಗಿ ನೀಡಿದ್ದಕ್ಕಾಗಿ ಅವನು ಶರಣ ಇದ್ದದಕ್ಕೆ ಕೈಲಾಸಕ್ಕೆ ಹೋಗಿನ ಅಲ್ಲಿ ಊಟಕ್ಕೆ ಹಚ್ಚಿದ್ರು ಎಲ್ಲರಿಗೆ. ಅಲ್ಲಿಂದ ಮತ್ತೆ ಹುಗ್ಗಿನೇ ಬರ್ತಿರಪ್ಪ ಕೈಲಾಸ ಅಂತ. ಅಲ್ಲಿ ಹುಗ್ಗಿ ನೀಡ್ಕೋತ ಬಂದ ಕೂಡಲೇ ಹುಗ್ಗಿ ಆದ ಕೂಡಲೇ ಹಿಂದೆ ತುಪ್ಪ ನೀಡ್ಬೇಕಲ್ರಿ. ಹಂಗೆ ತುಪ್ಪ ನೀಡ್ಕೋತ ಬರೋರು ಇವರು ಸಮೀಪ ಹೊಳ್ಳಿ ಹೋಗೋರು ಆ ಕಡೆ. ಆಕಿ ಹ್ಯಾಂಗಂದ್ರು ಅಲ್ರಿ ನಮಗಿಬ್ಬರಿಗೆ ತುಪ್ಪ ನೀಡಲಾಗಿರಲ್ಲ, ಬರೀ ಹುಗ್ಗಿ ಅಟ್ಟೆ ನೀಡಾರಲ್ಲ, ಇಲ್ತಾನ ಬರ್ತಾರ ಅಲ್ಲಿ ಆ ಕಡೆ ಹೊಳ್ಳಿ ಹೋಗ್ತಾರೆ, ನಮ್ಗೆ ಯಾಕೆ ತುಪ್ಪ ನೀಡಲಾಗ್ಯಾರ? ಅವ ಗಂಡಂದ ಕೊಡಿ ನಾವು ಏನು ಕೊಟ್ಟಿದ್ದೇವೆ ಅದು ಸಿಗುತ್ತದ, ಹೆಚ್ಚಿಗೆ ಬೇಡೋದು ಹ್ಯಾಂಗೆ ಸಿಗುತ್ತದ? ಅಕ್ಕಿಂದ್ರು ನಾವೇನು ಕೊಟ್ಟಿದ್ದೇವ್ರಿ ಏನು ನಾವು ಹುಗ್ಗಿ ಕೊಟ್ಟಿದ್ದೇವಲ್ಲ. ಅಕ್ಕಿಂದ್ರು ನಾರೇ ಏನು ಕೊಟ್ಟಿಲ್ಲ, ಹುಗ್ಗಿ ಹ್ಯಾಂಗೆ ಕೊಟ್ರಿ ಅಂದ್ರು. ನಾ ಯಾರಿಗೆ ಒಂದು ಚೂರು ಏನು ಕೊಟ್ಟಿಲ್ಲ, ಮತ್ತಿದ್ರ ನೀವು ನಾವು ಕೊಟ್ಟಟ್ಟೆ ಬರ್ತದ ನೀವು ಹೇಳ್ತೀರಿ, ಮತ್ತು ನಾವು ಹುಗ್ಗಿ ಯಾರಿಗೆ ಕೊಟ್ಟಿದ್ದೇವಿ ಅಂತ ವಿಚಾರ ಮಾಡ್ಕೊತ್ರಿ ಗುರು. ಅವಾಗ ಗಂಡಂದ ನೀನು ನೀರು ತರಕ್ಕೆ ಹೋಗಿದ್ದಲ್ಲ ಹುಗ್ಗಿ ಇಟ್ಟು, ಆವಾಗ ನಾ ಹುಗ್ಗಿ ಒಟ್ಟು ಒಬ್ಬ ಭಿಕ್ಷುಕ ನೀಡಿದ್ದೆ ಹಂಗೆ. ಮತ್ತು ಹಂಗೆ ಹೇಳಬೇಕು, ನೀ ಬೈತ ತಿಳ್ಕೊಂಡು ನಾ ಹಂಗೆ ಹೇಳಿಲ್ಲ, ಎಲ್ಲ ನೀಡಿದ್ದೆ, ಅದಕ್ಕೆ ನಮ್ಮ ಹುಗ್ಗಿ ಬರ್ಲಿಕ್ಕತ್ತದ. ಆಕೆ ಅಂದ್ರು ಮತ್ತು ತುಪ್ಪ ಯಾಕೆ ಬರಲ್ರಿ ಏನು? ತುಪ್ಪ ನೀಡಿಲ್ಲ ನಾವು ಅವಾಗ. ತುಪ್ಪ ನೀಡು ನಮ್ಗೆ ತುಪ್ಪ ನೀಡ್ತಿದ್ರು, ನಾವು ತುಪ್ಪ ನೀಡಿಲ್ಲ. ಆಕೆ ಹೇಳ್ತಾನ ಅಲ್ಲೇ ನೆಲದ ಮ್ಯಾಗ ಕೊಳ್ಳಿ ಮ್ಯಾಗ ಇತ್ತಲ್ರಿ ನೀಡ್ಬೇಕ್ರಿ. ಈಗ ಈಗ ತಳಕಿ ಅಲ್ಲೇ ಇತ್ತಲ್ರಿ ಈಗ ನೀಡ್ಬೇಕು. ನೀ ಹುಗ್ಗಿ ನೀಡಿದ್ರೆ ನನಗೆ ಹರ್ಕೊಂಡು ತಿಂದಂಗೆ ಮಾಡ್ತಿ, ಇನ್ನು ತುಪ್ಪ ನೀಡಿದ್ರೆ ನೀವೇ ನನಗೆ ಹಿಡಿದಿದ್ದಿಲ್ಲ, ಎಲ್ಲಿ ನೀಡ್ಲ್ಯಾ? ಈಗ ನಾವು ಎಷ್ಟು ಕೊಟ್ಟಿದ್ದೇವೆ ಅಷ್ಟು ಬಂದ ಸುಮ್ಮನೆ ಅಂದ. ಹಂಗ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿ ಹುಡುಗ ಬತ್ತಿ ಸರ್ವಜ್ಞ. ಆ ಸಮಯದಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಇಷ್ಟೆಲ್ಲ ಆದ ಬಳಿಕ ಅವ್ರೇನು ಭಿಕ್ಷುಕರಿದ್ರಲ್ರಿ, ಅವ್ರು ಹೀಗೆ ವಿಚಾರ ಮಾಡಿದ್ರು, ಇವ್ರೇನು ಶರಣಮ್ಮದರೋ ಏನು ದೇವತೆಗಳದರೋ ಏನದರ ಅಂತ ವಿಚಾರ ಮಾಡ್ತಾ ಇದ್ದಾರೆ. ವಿಚಾರ ಮಾಡಿ ಅವರಿಗೆ 5-6 ದಿವಸ ಸರಿಯಾಗಿ ಊಟ ಸಿಕ್ಕಿದ್ದೇವೆ ಅವ್ರಿಗೆ. ಯಾರಿಗೆ? ಆ ಭಿಕ್ಷುಕರಿಗೆ ಊಟ ಸಿಕ್ಕಿದ್ದಿಲ್ಲ. ಅವ್ರು ಏನು ಮಾಡೋದು, ಎಲ್ಲ ಭಿಕ್ಷುರು ಒಬ್ರಿಗೊಬ್ಬರು ವಿಚಾರ ಮಾಡ್ತಾರೆ, ಇವ್ರು ಯಾರೋ ಮಹಾತ್ಮರು ಕಾಣ್ತಾರೆ,
ನಾವು ಅವ್ರಿಗೆ ಊಟ ಬೇಡನ್ನು ಬರ್ರಿ ಅಂತ ವಿಚಾರ ಮಾಡ್ತಾರೆ. ಎಲ್ಲ ಭಿಕ್ಷುಕರು ಓಡಿ ಹೋಗಿ ಅವನ ಪಾದವನ್ನು ಹಿಡಿತಾ ಇದ್ದಾರೆ. ಯವ್ವಾ, ನಾವು 4-5 ದಿವಸ ಆಯಿತು ಸರಿಯಾಗಿ ಉಂಡಿಲ್ಲ, ನಮ್ಗೆ ಊಟ ಸಿಕ್ಕಿಲ್ಲವಾ, ನಮ್ಗೆ ಊಟಕ್ಕೆ ಏನಾದರೂ ಕೊಡುವ ಅಂತ ಬೇಡ್ತಾ ಇದ್ದಾರೆ. ಆವಾಗ ತಾಯಿ ನೋಡ್ತಾ ಇದ್ದಾಳ, ಆಗಲಿ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ದಾಳ. ತಾಯಿ ಸಂಕಲ್ಪ ಮಾಡ್ತಾಳೆ, ಏನು ಅಂತ ಕೇಳಿದ್ರೆ ಇವರಿಗೆಲ್ಲ ಅನ್ನ ಸಿಗಲಿ ಅಂತ ಸಂಕಲ್ಪ ಮಾಡಿ ಹಿಂಗೆ ಕೈ ಮಾಡಿದ ಕೂಡಲೇ ಅಲ್ಲೇ ಒಂದು ದೊಡ್ಡದು ಅನ್ನದ ರಾಶಿನೇ ಆಗ್ತದೆ, ದೊಡ್ಡದು. ಯಾಕೆ ಜಗನ್ಮಾತೆ ಇರ್ತಾಳೆ ನೋಡ್ರಿ. ಆಕೆ ತಾಯಿ ಸಂಕಲ್ಪ ಮಾಡಿ ಹಸ್ತ ಹಿಂಗ ಮಾಡಿದ ಕೂಡಲೇ ಅನ್ನದ ರಾಶಿ ಆಗತ್ತದ. ಅನ್ನದ ರಾಶಿ ಆದ ಕೂಡಲೇ ಪಕ್ಕದಲ್ಲಿ ಸಾರ, ದೊಡ್ಡ ಬೊಗಣಿಗಳು ಸಾರ ಆಗ್ತದ. ಆವಾಗ ತಾಯಿ ಏನು ಮಾಡ್ತಾ ಇದ್ದಾಳ, ಉಂಡ್ರಿ ತಮ್ಮಗಳೇ, ಅನ್ನ ಸಾರ ಊಟ ಮಾಡಿದೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಅಲ್ಲೇ ಬಡ 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 ಒಟ್ಟು ಮಂದಿ ಎಲ್ಲ ಭಿಕ್ಷುಕರು ಊಟ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತ ಅವರು ಸಾಮಾನ್ಯವಾಗಿ ಎಲ್ಲ ಭಿಕ್ಷುಕರು ಊಟ ಮಾಡಿ ಆನಂದ ಪಡ್ತಾ ಇದ್ದಾರೆ, ಹೊಟ್ಟೆ ತುಂಬ ಉಣ್ತಾ ಇದ್ದಾರೆ ಎಲ್ಲ ಭಿಕ್ಷುಕರು. ಅದಕ್ಕೆ ನಿಜವಾಗಿ ತಾಯಿ ಹಂಗಂದ್ರೆ ಅನ್ನಪೂರ್ಣೇಶ್ವರಿ ಅದಾಳ. ಈಗ ನೋಡ್ರಿ, ಸರಸ್ವತಿ ಹೆಣ್ಣ, ಲಕ್ಷ್ಮೀ ಹೆಣ್ಣ, ಧೈರ್ಯಲಕ್ಷ್ಮಿ ಹೆಣ್ಣ, ಧನಲಕ್ಷ್ಮಿ ಹೆಣ್ಣ, ದಾನಲಕ್ಷ್ಮಿ ಹೆಣ್ಣ, ಎಲ್ಲ ಡಿಪಾರ್ಟ್ಮೆಂಟ್ ಯಾರಿಗದ್ರಿ? ಹೆಣ್ಮಕ್ಳಿಗೆ ಅದು. ಯಾಕಂದ್ರೆ ತಾಯಿ ಅದಳ ಅನ್ನಪೂರ್ಣೇಶ್ವರ ಹಲವಾರು ರೂಪವನ್ನು ತೊಡ್ತಾ ಇದ್ದಾಳೆ. ಆ ತಾಯಿ ಇಲ್ಲಿ ಹ್ಯಾಂಗದ ಅಂದ್ರೆ ಅದಕ್ಕೆ ನಿಜ್ಕೊಂಡ್ರಂತಾರ, ಪಾಲಿಶನ್ನನ್ನು ಪದುಳವೆರೆಸಿ ಶಿವನಿಗತಿ ಮೇಲೆ ನಿಪ ಸುಗುಣ ಸಂಪನ್ನ ಶರ್ವಾಣೆ ಶ್ರೀ ಸಕಲ ಸಂಪದ ವಿದ್ಯ ವಿಭವಾದಿ ಪರಿಕರದೊಳೊಂದಿ ನೀನು ಉಪಕರಿಸದಿರಲು ಗುರು ಶಂಭುಲಿಂಗದೊಳಗೆ ಆವಲೇಸುವುದು ಇಳೆಯ ನರರ ಮನದೊಲಿವ ಆಶಯನು. ಇಲ್ಲಿ ನಿಜಗುಂಡ್ರ ಮಾತವನ್ನು ಹೇಳ್ತಾ ಇದ್ದಾರ, ಪಾಲಿಸನ್ನನ್ನು ಪದೊಳವೇರಿಸಿ ಶಿವನಿಗತಿ ಮೇಲೆ ನಿಪ ಸುಗುಣ ಸಂಪನ್ನೆ ಶರ್ವಾಣಿ. ಇಲ್ಲಿ ತಾಯಿ ವರ್ಣನೆ ಮಾಡ್ತಾರ. ಯಾವಾನಿ ಹ್ಯಾಂಗಿದ್ದೆ ಅಂದ್ರೆ ಶ್ರೀ ಸಕಲ ಸಂಪದ ವಿದ್ಯ ವಿಭವಾದಿ ಪರಿಕರದೊಳಂದಿ. ಯವ ನೀ ಹ್ಯಾಂಗಿದ್ದಲ್ಲ, ಸಿರಿ ಸಂಪತ್ತು ವಿದ್ಯೆ ಎಲ್ಲ ನಿನ್ನ ಬಲಕ್ಕೆ ಅದ. ಸರಸ್ವತಿ ನೀನೇ, ಲಕ್ಷ್ಮಿ ನೀನೇ, ಧೈರ್ಯಲಕ್ಷ್ಮಿ ನೀನೇ, ಧಾನ್ಯಲಕ್ಷ್ಮಿ ನೀನೇ, ಎಲ್ಲ ತಗೊಂಡು ಬಂತಿ. ಎಲ್ಲ ತಗೊಂಡು ಬಂದು ಭೂಲೋಕದ ನರಮಾನವರಿಗೆ ಬೇಡಿದ್ದನ್ನ ಕೊಡ್ತಾ ಇದ್ದಿದ್ದಾಯಿ ನೀನು. ಯಾಕಂದ್ರೆ ನೀನು ದಾನೇಶ್ವರಿ ಇದ್ದಿ, ನೀನು ಅನ್ನಪೂರ್ಣೇಶ್ವರಿ ಇದ್ದಿ ಅಂತ ತಿಳ್ಕೊಂಡು ಹೆಂಗೆ ವರ್ಣನೆ ಮಾಡ್ತಾ ಇದ್ದಾರೆ. ನಿಜವಾಗಿ ಕೂಡ ಪ್ರಪಂಚದಲ್ಲಿ ನಾವು ಏನೇನು ಊಟ ಮಾಡ್ತೇವಲ್ಲ ಎಲ್ಲ ಇದು ಅನ್ನಪೂರ್ಣೇಶ್ವರಿಯ ಪ್ರಸಾದ. ಈಗ ಬಹಳ ಮಂದಿ ಏನಂತಾರ, ಪ್ರಸಾದ ಅಂದ ಕೂಡಲೇ ಗುಡ್ಯಾಂದ ಇಟ್ಟೆ ಪ್ರಸಾದ ಅಂತಾರ. ಹಂಗೆ ಪ್ರಸಾದ ಅಲ್ಲ, ನಮ್ಮ ಮನೆಯಿಂದ ಇದ್ದುದು ಪ್ರಸಾದ. ವಿಚಾರ ಮಾಡಿದ್ರೆ ಹೆಂಗದ್ರಿ? ಯಾಕಂದ್ರೆ ಮನೆಯಾಗಿದ್ದದ್ದು ಯಾರು ಕೊಟ್ಟಾರ್ರಿ? ಆಕಿನೇ ಕೊಟ್ಟಾರಲ್ಲ. ನಮ್ಮ ಶರೀರ ಮೊದಲು ಮಾಡಿಕೊಂಡು ಜೋಳ, ಗೋಧಿ, ಹವೆ, ನವೆ, ಬೆಲ್ಲ, ಎಲ್ಲ ನೀರು, ತೆಂಗಿ ನೀರು ಎಲ್ಲ ಏನು ಬೇಕು ಎಲ್ಲ ಸಾಮಾನು ಅಕ್ಕಿನೇ ಸೃಷ್ಟಿ ಮಾಡ್ಯಾಳ. ನಾವೇನು ಮಾಡಿದ್ದೇವ್ರಿ? ಒಂದು ಬಳ್ಳೊಳ್ಳಿ ಫಳಕ್ಕೆ ಸಹಿತ ಮಾಡಿ. ನಾವು ಬಳ್ಳೊಳ್ಳಿ ಫಳಕ್ಕೆ ಯಾರು ಮಾಡ್ಯಾರ? ಅಕ್ಕಿನೇ ಮಾಡ್ಯಾಳ. ಎಷ್ಟು ಪದಾರ್ಥ ಮಾಡ್ಯಾಳ ನೋಡ್ರಿ. ಮನೆಯಾಗಿದ್ದದ್ದು ಎಲ್ಲ ಸಾಮಾನು ಅಕ್ಕಿವೇ. ನಾವೇನಂತೇವಿ, ಗುಡ್ಯಾಗ ಕೊಟ್ಟರು, ಯಪ್ಪ ಇದು ಪ್ರಸಾದ ಅಂತೇವಿ. ಇದನ್ನು ಪ್ರಸಾದ ಖರೆ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಈ ಜಗತ್ತೇ ದಾಯಿಯ ಪ್ರಸಾದ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಃ ಮಾಗ್ರದ ಕಶ್ಯ ಸಿದ್ಧನಂ. ಉಪನಿಷತ್ ಹೇಳ್ತದ, ಈಶಾವಾಸ್ಯಮಿದಂ ಸರ್ವಂ. ಈ ಜಗತ್ತದಲ್ಲಿ ತಾಯಿನೇ ತುಂಬಿಕೊಂಡಿದ್ದಾಳ. ಎಲ್ಲದರಲ್ಲಿ ತಾಯಿನೇ ಅದ. ನಾವು ನೋಡ ನಮ್ಮ ಕಣ್ಣಿರುತ್ತೆ. ಹಣ್ಣಿನಳಿ ಕಾಯಿನೇ ಅದಿನೇ ಅದ. ನಿಂಬೆಯಲ್ಲಿ ಹುಳಿ ಅಕ್ಕಿನೇ ಅದಾಳ. ಪ್ರತಿಯೊಂದು ವಸ್ತುವಿನಲ್ಲಿ ಆ ತಾಯಿನೇ ತುಂಬಿಕೊಂಡಿದ್ದಾಳ. ನಾವು ಯಾರ ಮಾಡಿದೇವ್ರಿ? ದ್ರಾಕ್ಷಾಗ ರುಚಿ ಯಾರಿಟ್ಟಾರ್ರಿ? ನೀವು ಹಾಕಿರಿ? ಇಲ್ಲ. ಮತ್ತು ಬಾಳೆಹಣ್ಣದಾಗ ರುಚಿ, ಪೇರು ಹಣ್ಣದಾಗ ರುಚಿ, ನಿಂಬೆಕಾಯಿದಾಗ ಹುಳಿ, ಹಾಗಲಕಾಯಿದಾಗ ಕಹಿ, ಇಟ್ಟೆಲ್ಲ ಮಾಡಿದಾರೆ. ಇದೆಲ್ಲ ತಾಯಿ ಮಾಡಿದಾಳ.
ಆ ತಾಯಿಯ ಸಂಪತ್ತವನ್ನ ನಾವು ಖರೆ ಶಾಣ್ಯರಾದ್ರೆ ಗುಣ ಮುಂದೆ ಯವ್ವ ನಿನ್ನ ಪ್ರಸಾದ ಉಂತೀನಿ ಅಂತ ಒಂದು ಮಾತಂದು ಉಂಡ್ರೆ ಹೊಟ್ಟೆ ಆನಂದ ಆಗ್ತದೆ. ನಾವು ಹಂಗಿಲ್ಲ, ನಾವು ಮಾಡೋದು ಅಂತ ನಾವು ಅನ್ಸೇವೆ. ನಾ ಹೈರಾಣ ಇದು ನನ್ನಿಂದಲೇ ಮನೆ ನಡೆದ, ನನ್ನ ಮೇಗೆ ಮನೆ ನಡುವ ಹಂಗ್ರಿ, ಇವ್ರ ಮೇಗೆ ಮನೆ ನಡುವ ಹೆಂಗ ಹೇಳ್ತಾವ ನೋಡ್ರಿ. ಮಂದಿ 4 ಮಂದಿ ಕಟ್ಟಿ ಮ್ಯಾಗ ಕೂತಿರ್ತಾನ, ನಾ ಇಲ್ಲೇ ಇವ್ರು ಒಬ್ರು ಉಳಲು, ಇವ್ರು ನಾ ಹಾತ ನಡುವಿರಿ ಎಲ್ಲರಿ, ನಾ ಹೋಲಿ ನಿಮ್ಗೆ ತಿಳಿತದ ಆಟ ಅತ್ತಾರಿ. ಆ ಹೋತಾನೆ ಹಿಂದೆಗಡೆ ಆರಾಮಿರ್ತಾರ. ಹಿಂಗೆ ನಮ್ದು ಹುಚ್ಚ ಕಲ್ಪನಾ, ನಾನೇ ಮಾಡ್ತಾ ಇದ್ದೀನಿ, ಹೋಗ್ಲಿ ಬಿಡಪ್ಪ ನೀನೇ ಮಾಡ್ತೀವಿ ಬರಬರಿ. ಒಂದು ಮಾತು ಅವನಿಗೆ ಕೇಳಬೇಕು, ನಿನ್ನ ಮೈಯಾಗ ಶಕ್ತಿ ಯಾರು ಪಟ್ಟದ? ಮೊದಲು ಅದೇ ಹೇಳು, ಯಾರು ಪಟ್ಟದ್ರಿ? ಹೋಲಿ ಬಿಡು, ಅದನ್ನೇ ಬಿಡು, ನಿನ್ನ ಮೈ ತಯಾರು ಮಾಡ್ಯಾರ ಯಾರು? ನೀ ಮಾಡ್ಕೊಂಡಿದ್ದಿ? ಕಾಲ, ಕೈಯ, ಟೊಂಕ, ಬೆನ್ನ, ಹಟ್ಟಿ, ಕಣ್ಣ, ಮೂಗ ನೀ ಮಾಡ್ಕೊಂಡಿದ್ದಿ? ಮತ್ತೆ ಇದು ಯಾರು ಮಾಡೋದು? ಎಲ್ಲ ಅವರ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ನಿಮ್ಮದಾನ. ನೋಡ್ರಿ ಶಾಂಡ್ರ ವಚನಗಳು ಹೆಂಗದ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಈಗ ನೋಡ್ರಿ, ನಿಮ್ಗೆ ಸರಳ ಹೇಳ್ತೀನಿ, ಒಂದೇ ಉದಾಹರಣೆ ತಿಳ್ಕೊಬೇಕು. ನೀವು ಖರೆ ಶಾಣಾಗದ್ರ ಈಗ ಉಸಿರಾಡ್ಬೋದ್ರಿ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಬೈಕ್ದು ಪೆಟ್ರೋಲ್ ಆಯ್ತು ಅಂದ್ರೆ ಏನು ಹೋಗ್ತೀರಿ? ಪೆಟ್ರೋಲ್ ಮುಗಿದ್ರೆ ಹೋಗಿ ತುಂಬ್ಕೊಂಡ್ ಬರ್ತೀರಿ, ಹೌದಿಲ್ಲ? ಈಗ ಬರೇ ಒಂದು ಪೆಟ್ರೋಲ್ ಆಯ್ತು ಅಂದ್ರೆ 2 ಕಿಲೋಮೀಟರ್ ಒತ್ಕೋತ ತುಂಬ್ಕೊಂಡ್ ಬರ್ತೀರಿ. ಈ ದೇಹ ಅದಲ್ಲ, ಇದೊಂದು ಗಾಡಿ ಅದ, ಇದಕ್ಕೆ ಪೆಟ್ರೋಲ್ ಎಲ್ಲಿ ತುಂಬ್ಕೊಂಡ್ ಬರ್ತೀರಿ ಹೇಳ್ರಿ? ನಾವು ಉಸಿರಾಡ್ತೀವಿ ನೋಡ್ರಿ, ದೇವ್ರ ಹೆಂಗ್ ಶಾಣೆ ಅದನ. ನಾವು ಎಲ್ಲಿದ್ದೇವೆ ಅಲ್ಲಿ ಪೆಟ್ರೋಲ್ ಅದ ನಮ್ದು. ವಾಯು ಎಲ್ಲ ಕಡೆ ಅದ್ರಿ. ನಾವು ಬೇಕಾದಲ್ಲಿ ತಿರುಗಾಡಲಿ, ಸಂಘಟನೆ ಅದ ವಾಯು, ಚಾಲನೆ ಗಾಡಿ. ಮತ್ತೆ ಇದು ಗಪ್ ಆಯ್ತು ಅಂದ್ರೆ ಬರಬೇಕಾಗ್ತದೆ 4 ಮಂದಿನಾಗ. ಎಲ್ಲಿ ಒಳಗೆ ಉಸುಲದ? ಯಾವತ್ ಪವನೋ ನಿವಸತೆ ದೇಹಿ ತಾವತ್ ಕುಶಲಂ ಪೃಚ್ಛತೆ ಗೇಹಿ ಗತವತಿ ವಾಯೋ ದೇಹೇ ಪಾಯೆ ಭಾರ್ಯ ಬಿಬ್ಬತಿ ತಸ್ಮಿನ್ ಕಾಯೆ. ಶಂಕರಾಚಾರ್ಯ ಹೇಳ್ತಾರೆ ಈ ಮಾತು. ಏನಂತಾರ? ಏ ಜೀವಾತ್ಮನೇ, ಯಾವತ್ ಪವನೋ ನಿವಸತೆ ದೇಹಿ, ನಿನ್ನ ಒಳಗೆ ಎಲ್ಲಿವರೆಗೆ ಉಸುಲಿರ್ತದ, ತಾವತ್ ಕುಶಲಂ ಪೃಚ್ಛತೆ ಗೇಹಿ, ನಿನ್ನ ಒಳಗೆ ಉಸುಲಿತ್ತು ಅಂದ್ರೆ ನೀ ಬದುಕಿದ್ದಿ ಅಂದ್ರೆ ಎಲ್ಲರ ಕೇಳ್ತಾರೆ, ಕಾಕ ಹೆಂಗಿದ್ದಿ? ಆರಾಮಿದ್ದಲ್ಲಿ ಕಾಕ? ಅದು ಮತ್ತೆ ರೊಕ್ಕಿದ್ರ, ಮತ್ತೆ ರೊಕ್ಕಿಲ್ಲ ಅಂದ್ರೆ ಯಾರು ಬರಲ್ಲ. ರೊಕ್ಕಿದ್ದು ಉಸುಲಾಡ್ತಿತ್ತು ಅಂತ ಕೇಳ್ತಾರ. ಗತವತಿ ವಾಯೋ ದೇಹೇ ಪಾಯಿ, ಉಸುಲು ಹೋಯ್ತು ಅಂದ್ರೆ ಭಾರ್ಯ ಬಿಬ್ಬತಿ ತಸ್ಮಿನ್ ಕಾಯೆ, ಹೆಂಡ್ತಿನೇ ನಿನ್ನ ಶರೀರ ಮುಟ್ಟಂಗಿಲ್ಲ. ಉಡ್ಸಿರ್ತಾರ ಬಾಯಿ ಈಗ ಅವದೇ ಹೇಳ್ತಾರೆ. ಹಂಗ ಎಲ್ಲಿ ಹೋದೋ ನನ್ನ ರಾಜ? ಯಾರಿಗೆ ಹೇಳೋದು ನನ್ನ ರಾಜ? ನಾ ಹೆಂಗ್ ಮಾಡ್ಯೋ ನನ್ನ ರಾಜ? ಬೇಕಾದ್ರೆ ನೋಡ್ರಿ ನೀವು ಒಳ ಮುಂದೆ ಹೀಗ ಅನ್ನಂಗಿಲ್ಲ ಅವ್ರು. ಹ್ಯಾಂಗ ನೀ ಎಲ್ಲಿ ಹೋದೋ ರಾಜ, ನಿನ್ನ ಮುಂದೆ ನಿನ್ ಹ್ಯಾಂಗ ರಾಜ ಹೀಗ ಅನ್ನಂಗಿಲ್ಲ ಅವರು. ನಾ ಹೆಂಗ ಮಾಡ್ಲು ನೋಡು. ಸತ್ತಕ್ಕೂ ಹಂಗೆ ಹೇಳದೆ, ನೀ ಈಸು ನಾನು ಸಂಗಟ್ಟಿದ್ದೆಪ್ಪ ಚಲೋ ಮಾಡ್ದಿ, ಮತ್ತೆ ಈಗ ಮುಂದೆ ಹ್ಯಾಂಗ ಮಾಡವ, ಎಲ್ಲಿ ಹೋದಂತೆ ಅವನ ಬಗ್ಗೆ ಹೇಳ್ತಾರೆ ಅನ್ನೋದು ಇಲ್ಲ. ನಾ ಹೆಂಗ ಮಾಡ್ಲು ನನ್ನ ರಾಜ? ಯಾರ ಕೈಯ ಪಟ್ಟು ಅವ್ರು ಮುಡ್ತಾರೆ ನೋಡ್ರಿ, ಮುಟ್ಟಂಗಿಲ್ಲ ಸಹಿತ ಸ್ವಲ್ಪ ಹಿಂಗೆ ಅದಕ್ಕೆ ಶಂಕರಾಚಾರ್ಯ ಅಂತಾರ ಗತವತಿ ವಾಯೋ ದೇಹೇ ಪಾಯೆ. ಏ ತಮ್ಮ ವಿಚಾರ ಮಾಡೋ, ಉಸಿರು ಹೋಯ್ತು ಅಂದ್ರೆ ಇದಕ್ಕೇನಂತಾರ? ಈಗ ನನಗೇನಾಗಿ ನಾನು ಅನ್ನಕತ್ತೀರಿ ನೀವು ಚಂದ್ರಶೇಖರ್ ಹತ್ತೀರಿ, ನಾಳೆ ಇದು ಹೋಯ್ತು ಅಂದ್ರೆ ಏನಂತೀರಿ? ಹಣ ಅಂತೀರಿ, ಮತ್ತೆ ಅಂತೀರಿ ಏ ಬಿಜಾಪುರ ಹಣಕ್ಕೆ ಹಾಕರು ನೋಡಿ. ಈಗ ಸ್ವಾಮಿಗಳು ಹತ್ತೀರಿ, ಚಂದ್ರಶೇಖರ್ ಹತ್ತೀರಿ, ಅಕಸ್ಮಾತ್ ಇದು ಹೊಂದೇ ಹೋಯ್ತು ಎಲ್ಲ ಇಲ್ಲೇ ಇರ್ತದ. ನನ್ನ ದೇಹ ಇಲ್ಲೇ, ನಾ ಇಲ್ಲೇ ಕೂತಿರ್ತೀನಿ ಕರೆ. ಎತ್ತು ಹಣ ಕಟ್ಟರು ಜಲ್ದಿ ನೋಡು, ಮತ್ತೆ ಹಣ ಅಂದ್ರೆ ನಾನು ಅದಕ್ಕಂತಾರ ಅವರು. ಇದು ಹೆಂಗದ ಅಂತ ಕೇಳಿದ್ರೆ ಇಷ್ಟು ವಿಚಿತ್ರದ ಶರೀರ, ಅದಕ್ಕೆ ಎಲ್ಲ ತಾಯಿದದ, ಇದು ಎಲ್ಲ ತಾಯಿದಂತ ತಿಳ್ಕೋರಿ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಇದು ಯಾರು ತಿಳ್ಕೊಂಡಿದ್ರು ಅಂದ್ರೆ
ಸ್ವಲ್ಪ ಸುಧಾಮ ಕೃಷ್ಣನ ಚರಿತ್ರೆದಾಗ ಬರ್ತದ. ಸುಧಾಮ ಕೃಷ್ಣ ಇವರಿಬ್ರು ಗೆಳೆಯರು. ಸುಧಾಮ ಕೃಷ್ಣ ಇದೇ ಬರ್ತದೆ ನೋಡ್ರಿ, ಇಂಥ ನೋಡ್ತೀರ ಇಲ್ಲ? ಸುಧಾಮ ಕೃಷ್ಣನ ಚರಿತ್ರೆ ಬರ್ತದೆ ಈಗ. ಸಾಮಾನ್ಯವಾಗಿ ಇಬ್ರು ಗೆಳೆಯರು ಸಾಂದೀಪ್ಯ ಮುನಿಯಲ್ಲಿ ಇಬ್ರು ವಿದ್ಯಾಭ್ಯಾಸ ಮಾಡಿದ್ರು. ಮುಂದೆ ಅವರವ್ರು ಸಂಸಾರ ಮಾಡ್ಕೊಂಡು ಬೇರೆ ಬೇರೆ ಆದರೂ ಮುಂದೆ ಒಂದು ದಿವಸ ಏನಾಗಿತ್ತು, ಸುಧಾಮ ಬ್ರಾಹ್ಮಣರ ಭಾಳ ಬಡತನ ಇತ್ತು. ಅವನು ಬಡತನ ಅಂದ್ರೆ ಅತಿ ಅವನಟ್ಟು ಬಡತನೇ ಯಾರಿಗಿಲ್ಲ. ನಾಲ್ಕು ದಿವಸ ಮಕ್ಕಳು ಉಪವಾಸ, ಹೆಂಡತಿ ಗಂಡ ಉಪವಾಸ ಬರ್ತಿದ್ರು. ಅಷ್ಟು ಬಡತನ ಇತ್ತು ಅವನು ಸುಧಾಮಗೆ. ಒಂದೊಂದು ದಿವಸ ಬರೀ ನೀರೇ ಕುಡಿದು ಮಕ್ಕೋತಿದ್ದ. ಅವನದೊಂದು ನೇಮ ಇತ್ತು, ಏನಂದ್ರೆ 5 ಮನೆ ಭಿಕ್ಷಕ್ಕೆ ಹೋಗ್ಬೇಕು ದಿವಸ. 5 ಮನೆಗೆ ನೀಡಿದ್ರು ಉಣೋದು. ಅಕಸ್ಮಾತ್ 5 ಮನೆ ಆದ ಬಳಿಕ ನೀಡಲಿಲ್ಲ ಅಂದ್ರೆ ಮುಂದೆ ಎಲ್ಲಿ ಹೋಗೋದಿಲ್ಲ, ಬಂದು ಹಂಗೆ ಮನೆ ಹಾಕೊಂಡು ಅವ ನೇಮ ಇಟ್ಕೊಂಡಿದ್ರಿ. 5 ಮನೆ 5 ಮನೆಗೆ ಏನು ನೀಡ್ತಾರ, ನೀಡಿದ್ರು ಸಿಗಲಿಲ್ಲ ಅಂದ್ರೆ ಅವತ್ತೊಂದು ಸಂಪೂರ್ಣ ಮನೆಯಾಗ ಉಪವಾಸ. ಒಂದು ದಿವಸ ಏನು ಮಾಡಿದ್ರು, ಹಿಂಗೆ ನಡ್ಕೋತ ಬಂದು 5 ಮನೆ ಅದು ಇವನು ಮೈ ಮೇಗಿನ ಧೋತ್ರ ಗೀತ್ರ ಎಲ್ಲ ಹರಿದಿತ್ತು. ಒಬ್ಬಾಕಿ ತಾಯಿ ಅಂದಳು, ಯಪ್ಪ ಆ ಮುಂದಿನ ಮನೆಗೆ ಹೋರಿ, ಅವ ಅರಿಕೆ ಹಂಚಬೇಕತ್ತಾನ ಎಲ್ಲರಿಗೆ, ಮತ್ತು ನಿಮ್ಮ ಧೋತ್ರ ಹರಿದವ ತಗೋ ಹೋರಿ ಯಪ್ಪ ತಂದು. ಆವಾಗ ಸುಧಾಮ ಅಂತಾನ, ತಾಯಿ ನಾನು 5 ಮನೆ ಮುಗುದೇವ, ನಾ ಹೋಗಲ್ಲ ಅಂತ. ನೋಡ್ರಿ ಎಷ್ಟು ನಿಷ್ಠಾವಂತರಿರ್ಬೇಕು. 5 ಮನೆ ಬೇಡ್ತೀನಿ, 5 ನಾ ಬೇಡಂಗಿಲ್ಲ, ಬಂಗಾರ ಕೊಟ್ಟರು ಅವ್ರ ಮನೆಗೆ ಹೋಗಂಗಿಲ್ಲ, ನಾ ಹೋಗಂಗಿಲ್ಲ ಅಂತ ತಿಳ್ಕೊಂಡು ನಾವು ಅರಿವಿ ತೋಲಾತ ಮನೆಗೆ ಹೋಗ್ತಾನೆ. ಅಂತ ಸುಧಾಮ ಒಂದು ದಿವಸ ಎಲ್ಲ ಮಕ್ಕೊಂಡಿದ್ರು, ಉಪವಾಸ ಮಕ್ಕೊಂಡಿದ್ರು. ಅವಾಗ ಹೆಣ್ಕಂದಳು, ಹ್ಯಾಂಗ್ರಿ ಇವತ್ತು 3 ದಿವಸದ ಉಪವಾಸ ಬಿದ್ದಿದ್ದಿ, ಒಂದು ಅಥವಾ ಹೆಣ್ತಿ ಏನು ಮಾಡೋದ, ನನ್ನ ಪ್ರಾರಬ್ಧ ಹಿಂಗೆ ಅದ ಅಂತಾರ. ಆ ಟೈಮ್ದಾಗ ಇವ ನೀರು ಕುಡ್ಲಿಕ್ಕೆ ಹೋಗಿರ್ತಾನ. ನೀರು ಕುಡ್ಲಿಕ್ಕೆ ಹೋದಾಕ್ರೆ ಮತ್ತು ದೇವರಿಗೆ ಎಡೆ ಹಿಡಿಬೇಕಲ್ಲ, ದಿವಸ ಎಡೆ ಹಿಡಿತಿದ್ರು. ಮತ್ತು ಇವತ್ತು ಅನ್ನ ಸಿಕ್ಕಿಲ್ಲ, ಹೆಂಗೆ ಮಾಡೋದು ಅಂತ ಕೂಡಲೇ ಅವ ಸುಧಾಮ್ ಏನು ಮಾಡ್ದ, ಗಡಿಗ್ಯಾಗ ಏನು ಅದನ್ನು ನೋಡ್ಬೇಕಂತ ನೋಡ್ದ. ಒಂದೇ ಅನ್ನದ ಕಾಳಿತ್ತು. ಆ ಕಾಳು ಏನು ಮಾಡ್ದ, 2 ಭಾಗ ಮಾಡ್ದ. ಒಂದು ಕಾಳು 2 ಭಾಗ ಮಾಡ್ದ. 2 ಭಾಗ ಮಾಡಿ 1 ಭಾಗ ಹೆಂಡತಿ ಕೊಟ್ಟ, ನೀ ತಿನ್ನು ಅಂತ ತಿಳ್ಕೊಂಡು. ಇನ್ನೊಂದು ಅರ್ಧ ಭಾಗ ಏನು ಮಾಡ್ದ, ತಗೊಂಡು ಹೋಗಿ ಒಂದು ಎಲೆಯಾಗಿಟ್ಟು ದೇವ್ರ ಮುಂದೆ ಇಡ್ಲಕ್ಕತ್ತ. ನೋಡ್ರಿ ತಾರೆ ಉಪವಾಸ. ಇನ್ನು ದೇವರಿಗೆ ನೈವೇದ್ಯ ಮಾಡ್ಲಾರ್ದೆ ಉಣಂಗಿಲ್ಲ ಅಂತ ಅವನು ವ್ರತ. ಆ ಅರ್ಧ ಕಾಳು ಏನು ಮಾಡ್ದ, ಎಲೆ ಮ್ಯಾಗಿಟ್ಟು ದೇವರಿಗಿಟ್ಟು ಮ್ಯಾಲ ನೀರು ಬಿಟ್ಟ. ಇದು ಹೆಂಡತಿ ನೋಡ್ರಿ. ಅಕ್ಕೆತ್ತಳ, ನನ್ನ ಗಂಡ ತನ್ನ ಪಾಲಿನ ಅರ್ಧ ಕಾಳನ್ನು ದೇವರಿಗೆ ಕೊಟ್ಟನ, ಮತ್ತು ನಾಯಂಗುಳಿ ಅಂತೇಳಿ ನಾನು ಉಣಂಗಿಲ್ಲ, ನಂದು ಕೊಡ್ತೀನಿ ಅಂತ ಹೇಳ್ಕೊಂಡು ಆಕೆ ತಾಯೇನ ಅರ್ಧ ಕಾಳು ತಗೊಂಡಿದ್ರಲ್ರಿ, ಅದನ್ನು ತಂದು ದೇವರಿಗೆ ನೀಡೋದು. ಇದು ಯಾರು ನೋಡ್ತಿದ್ರು, ಕೃಷ್ಣ ರುಕ್ಮಿಣಿ ನೋಡ್ತಿದ್ರು ಮ್ಯಾಗ. ಅವರಂದ್ರು ಏನು ಬಡ್ತಾನಪ್ಪ ಇವರು, ಏನು ಪರಿಸ್ಥಿತಿ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಏನಾಗ್ತದ, ಒಂದು ದಿವಸ ರುಕ್ಮಿಣಿ ಆಕಿ ಸುಧಾಮನ್ ಹೆಂಡತಿ ಆಕಿ ಅಂತಾಳ, ನೋಡ್ರಿ ನಿಮ್ಮ ಗೆಳೆಯ ಕೃಷ್ಣ ಭಾಳ ಶ್ರೀಮಂತ ದ್ವಾರಕಾಧೀಶದನಂತ, ಒಂದು ಸಲ ಹೋಗಿ ಭೇಟಿಯಾರಿ ಅವನಿಗೆ, ನಮ್ಮ ಬಡತನ ಹೇಳ್ರಿ, ಏಟ ಕೊಡ್ತಾನ ನಮ್ಗೆ ಅಂತ ಹೇಳೋದು. ಅವ ಅಂದ, ನಾ ಹೋಗಂಗಿಲ್ಲ, ನಮ್ಮ ಗೆಳೆಯನ ಮನೆಗೆ ಹೋಗಲ್ಲ, ನಾ ಬೇಡಂಗಿಲ್ಲ, ಕೃಷ್ಣಗೆ ತ್ರಾಸ ಕೊಡಂಗಿಲ್ಲ, ನಾ ಹೋಗಂಗಿಲ್ಲ ಅಂತ. ಹಂಗೆ ಅನ್ಬೇಡ್ರಿ, ಹೋರಿ ಏನ್ರ ಮಾಡಿ ಹೋರಿ. ಕಡೆಗೆ ಒಂದು ಮಾತು ಮಾಡ್ರಿ, ಬೇಡಬೇಡ್ರಿ ಏನು, ಸೋಮವಾರ ಹೋಗಿ ನೀವು ಅವ ತಾನೇ ಕೊಡ್ತಾನೆ ಹೋರಿ ಅಂದ್ರು. ಹೌದು, ನೀ ಎಲ್ಲ ಹೇಳ್ತಾರೆ ಹೋಗತ್ತೇಳಿ, ಹ್ಯಾಂಗೆ ಹೋಗೋದು, ಏನೂ ಇಲ್ಲ, ಮತ್ತು ಖಾಲಿ ಹಂಗೆ ಹೋಗೋದು ಅವ್ನ ಮನೆಗೆ ಅಂದ್ರು. ನಾ ಏನು ತಂದು ಕೊಡ್ತಾ ವೈದ್ಯ ತಂದು ಕೂಡಲೇ ಆಕಿ ಅವನ ಹೆಣ್ತಿ ಏನು ಮಾಡಿದ್ರು, ಪಕ್ಕದ ಮನೆಗೆ ಹೋಗಿ ಅವಲಕ್ಕಿ ತರ್ತಾವ, ಒಂದು ವಿಷಯ ಬೇಡ್ಕೋತಾಳ. ಅವ್ರಿಗೆ ಅವಲಕ್ಕಿ ಕೊಡ್ರಿ ಏನು ಕೊಡ್ತಾರ ಅವರು. ಒಂದಿಟ್ಟು ಅವಲಕ್ಕಿ ತರ್ತಾಳ, ತಂದು ಗಂಡನ ಈ ತಾವಿಲ್ದಾಗ ಕಟ್ಟಿ ಇವತ್ತು ತೊಗೊಂಡು ಹೋಗಿ ಕೊಡ್ರಿ ಅವರಿಗೆ ಅಂದ ಕೂಡಲೇ ಹೋಗುತ್ತಾನೆ ಯಾರು, ಸುಧಾಮ. ನಡ್ಕೋತ ರಾಮಕೈ ಕೃಷ್ಣ ಕೃಷ್ಣ ಯಾವಾಗಲೂ ಜಪ ಮಾಡ್ತಿದ್ದವ, ಕೃಷ್ಣ ಕೃಷ್ಣ ಅಂತಿದ್ದ. ಹೋಗತ್ತಾನ. ಹೋದ ಕೂಡಲೇ ದ್ವಾರಕಾಧೀಶದ ಅರಮನೆ ಹೋಗ್ತಾ ಇದ್ದಾನ. ಒಳಗೆ ಯಾರು ಬಿಡಂಗಿಲ್ಲ. ಭಿಕಾರಿ ಒಳಗೆ ನೀನು ಭಿಕಾರಿ ನಡೆಯ ಕಡೆ ಬೆದರಿಸ್ತಾರೆ ಎಲ್ಲರೂ. ಇಲ್ಲ, ನಾ ಕೃಷ್ಣನ ಗೆಳೆಯ ಇದ್ದೆ ಬಿಡ್ರಿ ಅಂದ ಕೂಡಲೇ ಅವ್ರು ಬಿಡಂಗಿಲ್ಲ. ಕಡೆಗೆ ಹೋಗಿ ಕೇಳ್ತಾರೆ ಒಳಗೆ ಹೋಗಿ, ಹಿಂಗ್ರಿ ಯಾರೊಬ್ಬ ಬಂದಾರ ನೋಡ್ಲಕ್ಕರೆ ಒಂಥರ ಅದಾರ, ಮತ್ತು ಅವರು ನಿಮ್ಮ ಗೆಳೆಯ ಆತ ಸುಧಾಮ್ ಅಂತ ಮತ್ತು ಬಂದಾರ್ರಿ ಅಂತ ಹೇಳಿದ್ಕೂಡಲೇ ಕೃಷ್ಣಗೆ ಗಾಬರಿ ಆಗ್ತದೆ, ಭಾಳ ಸಂತೋಷ ಆಗ್ತದೆ. ಅವ ಸ್ವತಃ ಕೃಷ್ಣ ಏನು ಮಾಡ್ತಾ ಇದ್ದಾನ, ತಾ ಕೂತ ಜಾಗದನ್ನ ಓಡ್ಕೋತ ಬರ್ತಾನೆ. ಟಿವಿಯ ಬಾಚನ್ ತೋರಿಸ್ಯಾರ, ಇದು ನೋಡ್ರಿ ನೀವು.
ಚಪ್ಪಲ್ ಕಾಲಾಗ ಏನು ಹಾಕೊಳ್ಳಂಗಿಲ್ಲ, ಕಿರೀಟ್ ತಲೆ ಮ್ಯಾಗ ಕಿರೀಟ್ ಹಾಕೊಂಡಿರಲ್ಲ, ಏನು ಹಾಕೊಂಡಿಲ್ಲ, ಬರೇ ಮೇಲೆ ಕೂತಿರ್ತಾರೆ. ಅದೇ ಯಾವ ಕೂತಿದ್ದ ಅದೇ ಅರ್ಬಿ ಮ್ಯಾಗ ಓಡಿ ಬರ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಓಡಿ ಬರುವಾಗ ಸುಧಾಮ ನನಗೆ ಒಳಗೆ ಬಿಡಲ್ರಿ, ಇನ್ನೇನು ಮಾಡೋದು ತಿಳ್ಕೊಂಡು ಹೊಳ್ಳಿ ಹೋಗ್ಬೇಕಂತ ಹೊಂಟಿರ್ತಾನ. ಅಲ್ಲಿ ದೂರ ನಿಂತು ಸುಧಾಮ ಅಂತ ಚೀರ್ತಾನೆ. ಇಬ್ಬರು ಅಪ್ಕೋತಾರ. ಅಪ್ಕೊಂಡು ಆವಾಗ ಯಾಕಪ್ಪ ನನ್ನ ಮನೆಗೆ ಯಾಕೆ ಬರಲಾಗಿದೆ, ಹೊಳ್ಳೆ ಯಾಕೆ ಹೊಂಟಿದೆ? ಇಲ್ಲಪ್ಪ ಯಾರು ಬಿಡಲ್ರು, ಏನು ಮಾಡಿದ್ರೆ ನಾ ಹೊಳ್ಳೆ ಹೊಂಟಿದೆ ಅಂದ್ಕೊಳ್ಳೆ ಇಲ್ಲ ನಡಿ ಅಂತ ತಿಳ್ಕೊಂಡು ಆ ಸೇವಕರಿಗೆ ಹೇಳಿ ರಥ ತರಿಸ್ತಾರೆ. ರಥದಾಗ ಕುಂದಿಸಿ ಒಳಗೆ ಕರ್ಕೊಂಡು ಹೋಗ್ತೀನಿ. ಒಳಗೆ ಕರ್ಕೊಂಡು ಒಯ್ದು ಅವನಿಗೆ ಒಂದು ಕುರ್ಚಿ ಮ್ಯಾಗ ಕುಂದಿಸಿ ಅವನ ಪಾದ ಪೂಜೆ ಮಾಡಬೇಕಂದ್ರು. ಕೃಷ್ಣ ಪರಮಾತ್ಮ ಸತ್ಯಭಾಮ ರುಕ್ಮಿಣಿ ಏನು ಮಾಡ್ತಾರೆ, ನೀರು ತರ್ತಾಳ. ಅವನಿಗೆ ಕುಂದಿಸಿ ತಳಗ ಒಂದು ಕಾಲು ಬಡ್ಡಕ್ಕೆ ತಾಟಿಟ್ಟು ಕಾಲ ತೊಳೆಗ ಅವಾಗ ಸುಧಾಮನ ಕಾಲು ತುಂಬ ರಕ್ತ ಆಗಿತ್ತು. ಯಾಕಂದ್ರೆ ಮುಳು ಚುಚ್ಚಿರ್ತಾವ್ರಿ ಅಷ್ಟವನಿಗೆ ಬರಾಮಂದು ಹಾಗಾಗಿ ಮುಳು ಚುಚ್ಚಿರ್ತಾವ, ಅದು ಒಟ್ಟ ವಿಚಾರ ಇರಂಗಿಲ್ಲ. ಆವಾಗ ಕೃಷ್ಣ ಪರಮಾತ್ಮ ಎಲ್ಲ ಮುಳ್ಳುಗಳನ್ನು ತೆಗಿತಾ ಇದ್ದ ನೋಡ್ರಿ ಭಗವಂತ. ಎಲ್ಲ ಮುಳ್ಳು ತೆಗಿತಾನ. ತೆಗೆದು ಕೂಡಲೇ ಪಾದ ಪೂಜೆ ಮಾಡಿ ಎಲ್ಲ ಶಿಸ್ತ ಜಳಕ ಮಾಡಿಸಿ ಊಟ ಗೀಟ ಮಾಡಿಸಿ ಚಲೋ ಅರಿಗೂಡಿಸ್ತಾರ, ಮಕ್ಕೋತಾರ, ಮರಳಿಸೊಂದು ಇರ್ತದ. ಅಲ್ಲಿಂದ ಕೃಷ್ಣ ಕೇಳ್ತಾ ಇದ್ದಾನ, ಸುಧಾಮ ಮತ್ತೆ ನೀನು ನನ್ನ ಹತ್ರ ಬಂದಿದ್ದಿ, ಏನು ತಂದಿಲ್ಲ ಎಣ್ಣೆ ಅನ್ನೋ, ನಮ್ಮ ವೈನಿ ಏನು ಕೊಟ್ಟಿಲ್ಲ ಅನ್ನೋ. ಇಲ್ಲ ಏನು ಕೊಟ್ಟಿಲ್ಲ, ಸುಳ್ಳು ಹೇಳೋಣ. ಇಂಥದ್ದು ಹ್ಯಾಂಗೆ ಕೊಡ್ಲಿ? ಏನು ತಂದಿದ್ರಿ? ಅವಲಕ್ಕಿ ತಂದಿದ್ರ? ಇಂಥ ನನ್ನ ಹೊರಗೆ ಸ್ವಲ್ಪ ಬರೇ ಅವಲಕ್ಕಿ ಅದಾವ, ಇಂಥ ರಾಜ್ಯದ ವಾಡಿ ಅದ ಇವನು, ಇಂಥ ರಾಜವಾಡ್ಯದಾಗ ನಾನು ಇಟ್ಟು ಅವಲಕ್ಕಿ ಹ್ಯಾಂಗೆ ಕೊಡ್ಲಿ ಅಂತ ತಿಳ್ಕೊಂಡು ಇಲ್ಲ ಏನೂ ತಂದಿಲ್ಲ, ನಾ ಏನೂ ತಂದಿಲ್ಲ ಅದಕ್ಕಂತ. ಅವಾಗ ಕೃಷ್ಣ ಅಂತಾನ, ಸುಳ್ಳು ಹೇಳಬೇಡ, ಏನದು ತೋರಿಸು. ಇಲ್ಲ ನನ್ನ ಬಲಕ್ಕೆ ಏನೂ ಇಲ್ಲ ಅಂತ ಕೃಷ್ಣ ಒತ್ತಾಯ ಮಾಡಿ ಜಪ್ಪತ್ತಾನ ಅವನ ಬಲಕ್ಕೆ. ನೋಡ್ತಾನ ಅವಲಕ್ಕಿ ಇರ್ತದ. ಅವಲಕ್ಕಿದ್ದ ಕೂಡಲೇ ಆ ಅವಲಕ್ಕಿ ತಿಂತಾನ ಪರಮಾತ್ಮ ಖುಷಿಯಿಂದ. ಅವೇ ಅವಲಕ್ಕಿ ರುಕ್ಮಿಣಿ ಕೊಡ್ತಾನೆ, ಅಕ್ಕಿನೂ ತಿಂತಾಳ, ಎಲ್ಲರೂ ತಿಂತಾರ. ತಿಂದ ಕೂಡಲೇ ಮುಂದೆ ಏನಾಗ್ತದ, ಮಕ್ಕೋತಾರ. ಮಕ್ಕೊಂಡು ಮುಂಜಾನೆದು ಸುರಾಮ್ ನಾ ಹೋಗ್ತೀನಪ್ಪ, ಏನೂ ಬೇಡಂಗಿಲ್ಲ ಇವ. ಅವ ಕೃಷ್ಣನು ಕೇಳ್ತಾನ, ಮತ್ತು ಅತ್ತಿಗೆ ಏನು ಹೇಳಿರ್ಬೇಕಲ್ಲ, ಏನು ತೊಗೊಂಬತ್ ಇಲ್ಲ, ಏನು ಹೇಳಿದ್ರೆ ಆರಾಮದ ಅಂತ ಸುಮ್ಮನೆ ಹೇಳ್ತಾನೆ. ಹೇಳಿ ಕೃಷ್ಣ ಅಂತಾನ, ಇವ ಒಳಗೆ ಹೇಳಿ ಹಿಂಗೆ ಮಾಡ್ಲಿಕ್ಕತ್ತಾನ, ಇರ್ಲಿ ಬಿಡು ಅಂತಂದು ಅಲ್ಲಿಂದ ಕಳಿಸ್ತಾ ಇದ್ದಾನೆ. ಏನು ಕೊಡಂಗಿಲ್ಲ ಬಿಡಂಗಿಲ್ಲ ಕಳಿಸ್ತಾನ. ಆ ರುಕ್ಮಿಣಿ ಅಂತಾಳ, ಏನ್ರಿ ನೀವು ಗೆಳತಿ ಹೇಳ್ತೀರಿ, ಅವನಿಗೆ ಹಲೆಗೈಲೆ ಕಳ್ಸಲಿಕ್ಕತ್ತಿರಲ್ಲ. ಇಲ್ಲ ರುಕ್ಮಿಣಿ, ಅವನಿಗೆ ಎಲ್ಲ ಕೊಡ್ತೀನಿ, ನಾ ಪಟ್ಟಿನಿ ಎಲ್ಲ. ಏನು ಕೊಟ್ಟಿರಿ ಅಂದ್ರೆ ಅವ ಮನೆಗೆ ಹೋಗೋದ್ರಾಗ ನೋಡಿ ಎಲ್ಲ ಇರ್ತದೆ. ಆವಾಗ ಕೃಷ್ಣ ಪರಮಾತ್ಮ ಏನು ಮಾಡ್ತಾನ, ವಿಶ್ವಕರ್ಮ ಬಡಿಗೆ ಕರಿತಾನೆ. ಕರ್ಮ ಏನು ಹೇಳ್ತಾ ಇದ್ದಾನ, ನೋಡು ನೀನು ಇದಕ್ಕೆ ಹೋಗಿ, ಎಲ್ಲಿ ಆ ಸುಧಾಮಿತ ಊರಿಗೆ ಹೋಗಿ ಅವನ ಮನೆ ನನ್ನಂಗೆ ರಾಜವಾಡ ಮಾಡೋದು. ನಂದು ಹೆಂಗೆ ರಾಜವಾಡ ಅಲ್ಲ ಹಂಗೆ ರಾಜವಾಡ ಮಾಡೋ ಅಂತ ಹೇಳ್ತಾನೆ. ಆಗಲಿ ಅಂತ ವಿಶ್ವಕರ್ಮ ಹೋಗ್ಬಿಡ್ತಾ ಇದ್ದಾನ. ಮುಂದೆ ಏನಾಗ್ತದೆ ಅಂತ ಕೇಳಿದ್ರೆ ಒಂದು ಸ್ವಲ್ಪ ಕತೆ ಹೊಡೆದ ಹೋಗ್ತಾ ಇದ್ದಾನ. ಹೋದ ಕೂಡಲೇ ಅಲ್ಲಿಂದ ವಿಶ್ವಕರ್ಮ ಅವ್ರ ಊರಿಗೆ ಹೋಗ್ತಾನ. ಹೋಗತ್ತಾಕ ಸುಧಾಮನ ಹೆಂಡತಿ ಕೂತಿರ್ತಾಳೆ. ಹೋಗಿ ತನ್ನ ಸ್ವರೂಪ ತೋರಿಸ್ತಾ ಇದ್ದಾನ. ಅಕ್ಕಿ ಗಾಬರ್ತದೆ, ನಮ್ಮ ಮನ್ಯಾಗ ದೇವತೆಗಳು ಬಂದ್ರಲ್ಲ, ಯಾರು ಇವರು ಅಂತ ತಿಳ್ಕೊಂಡು ನಮಸ್ಕಾರ ರೀ ಮಾಡ್ತಾಳೆ. ಅಕ್ಕಿ ನಮಸ್ಕಾರ ಮಾಡ್ತಾಳೆ. ತಾಯಿ ನಾ ವಿಶ್ವಕರ್ಮ ಇದ್ದೀನಿ, ಯಾಕ್ರಿ ಅಪ್ಪ ಹೀಗೆ ಬಂದಿರಿ ಅಂತ ಅಕ್ಕಿ ಕೇಳ್ತಾಳೆ. ಏನಿಲ್ಲ, ಕೃಷ್ಣ ಪರಮಾತ್ಮನ ಆಜ್ಞೆಗೆ ನಿಮ್ಮ ಮನೆಯನ್ನ ತನ್ನ ಮನೆಯಂಗೆ ಮಾಡಂತೇಳನ, ಅದಕ್ಕೆ ನಾ ಮಾಡಕ್ಕೆ ಬಂದೀನಿ ತಾಯಿ ಅಂದ್ಕೊಳ್ಳೆ. ಅಕ್ಕಿ ಅಂತಾಳ, ಯಾರು ಸುಧಾಮನ ಹೇಳ್ತೀನಿ, ಯಪ್ಪ ನೀವು ನನ್ನ ಮನೆ ಮಾಡಬಾರ್ದ್ರಿ. ಮೊದಲು ನೀವು ಒಂದು ವೇಳೆ ಮಾಡೋದಿತ್ತಂದ್ರೆ ಮೊದಲು ಊರಾಗ ಎಷ್ಟು ಮನೆಗಳು ಎಲ್ಲರ ಮನೆಗಳನ್ನ ಮಾಡ್ರಿ ಅವಂತಾನ. ಯವ್ವ ಮತ್ತು ಅವ್ರ ಮನೆ ಮಾಡಕ್ಕೆ ಹೇಳಕತ್ತೀವಿ ಯಾಕೆ ಅಂತ ಕೇಳ್ತಾನೆ. ನಾವು ಬದುಕಿದ್ದೆ ಅವರಿಂದ ಬದುಕಿದ್ದೇವಿ, ದಿನ ಭಿಕ್ಷೆ ಕೇಳ್ಕೊಂಡು ನಾವು ಊಟ ಮಾಡಕತ್ತಿದ್ದೇವಿ. ಇಡೀ ಊರವರು ನಮಗೆ ಸಲಗಾರ. ಈಗ ನಮ್ದೇ ಬಂಗಾರ ಮನೆ ಚಲೋ ಮನೆ ಮಾಡ್ಕೊಂಡ್ರೆ ಹ್ಯಾಂಗ ಅನಿಸ್ತದ ಮಂದಿ ಒಳಗೆ. ಅದಕ್ಕೆ ನಂದು ಮಾಡಬೇಡಿ, ಎಲ್ಲರೂ ಊರನ್ನ ಮಂದಿದ ಒಟ್ಟು ಮನೆಯೆಲ್ಲ ತಯಾರು ಮಾಡಿ. ಮೊದಲು ನೋಡ್ಬೇಕು ಹಂಗಿರ್ಬೇಕು, ಎಲ್ಲರ ಮನೆ ಮಾಡಿ ಲಾಸ್ಟ್ ಬಂದು ನನ್ನ ಮನೆ ಮಾಡ್ರಿ ಅಂತ. ಆವಾಗ ಮತ್ತಿನ್ನ ಕೃಷ್ಣ ಕೇಳ್ಬೇಕಂದ್ರೆ ವಿಶ್ವಕರ್ಮ ಅವ ಏನು ಮಾಡ್ತಾನೆ, ಕಣ್ಣು ಮುಚ್ಚಿ ಕೃಷ್ಣನಿಗೆ ವಿಚಾರ ಮಾಡಿ ಕೇಳ್ತಾನೆ. ಪರಮಾತ್ಮ ಹಿಂಗರಲ್ಲಕತ್ತಾರೆ ಹ್ಯಾಂಗೆ ಮಾಡಲಿ. ಅವ ಕೃಷ್ಣ ನಗತಾ ಇದ್ದಾನ. ಆ ತಾಯಿ ಹ್ಯಾಂಗೆ ಹಿಡ್ದಂಗೆ ಮಾಡಂದು ಬಿಡ್ತಾನ. ಇಡೀ ಊರೇ ಏನಾಗ್ತದೆ, ರಾಜ್ಯವಾಡಿ ಆಗಿಬಿಡ್ತದೆ.
ಎಲ್ಲರ ಮನೆಗಳ ಬಂಗಾರದ ಮನೆ ಚಲೋ 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 ಮನೆ ಆಗ್ತದ, ಮನ್ಯಾಗ ಸಿರಿ ಸಂಪತ್ತು ಐಶ್ವರ್ಯ ಎಲ್ಲ ಆಗಿಬಿಡ್ತದ. ಆ ಕೂಡಲೇ ವಿಶ್ವಕರ್ಮ ಹೋಗ್ತಾನೆ, ಇವ ಬರ್ತಾನೆ ಸುಧಾಮ್ ಕೊಂಡು ಹೋತ ಮನೆಗೆ ಬರ್ತಾನ. ಆದ್ರೆ ಏನಾಗಿರ್ತದಂದ್ರ ಆ ಸುಧಾಮ್ ಬರೋದ್ರಾಗೆ ಲಕ್ಷ್ಮಿನೂ ಬಂದಿರ್ತಾಳೆ. ಯಾಕೆ ಬಂದ್ರೆ ಆಕೆ ಬಂದು ಅರ್ಧ ಕಾಳು ಕೊಟ್ಟಿದ್ದಲ್ಲ ರೀ, ಅದು ನೆನಪಿಡ್ರಿ. ಅರ್ಧ ಕಾಲ ಲಕ್ಷ್ಮಿ ಕೊಟ್ಟಿದ್ರಲ್ಲ, ಆ ತನ್ನ ಉಪಕಾರವನ್ನು ತೀರಿಸಲಕ್ಕೆ ಲಕ್ಷ್ಮಿ ಬಂದು ಏನು ಮಾಡಿರ್ತಾಳೆ, ಅವ್ರ ಮನೆಗೆ ಬಂದು ಸುಧಾಮನಿ ಹೆಂಡತಿ ಒಳ್ಳೆ ಹರೆತನ ಬರಲಿ ಅಂತ ತಿಳ್ಕೊಂಡು ಸಣ್ಣ ವಯಸ್ಸಿನಕ್ಕಿ ಮಾಡಿರ್ತಾಳೆ. ಮಾಡಿ ಮನ್ಯಾಗ ಸಿರಿ ಸಂಪತ್ತು ಎಲ್ಲ ಕೊಟ್ಟು ಹೋಗುವಾಗ ತನ್ನ ಪಾದರಕ್ಷೆಯನ್ನು ಲಕ್ಷ್ಮಿ ಬಿಟ್ಟು ಹೋಗಿರ್ತಾಳೆ. ಮೈ ತುಂಬ ಬಂಗಾರದ ಒಡಿಲೆಲ್ಲ ಹಾಕೊಂಡಿರ್ತಾಳೆ. ಸುಧಾಮ ಬಂದ ಹಿಂಗೆ ನೋಡ್ದ, ಇದು ನಮ್ಮ ಮನೆಯದೋ ಯಾವ ಮನೆಯದು ನಾವ ಆಕೆ ಹ್ಯಾಂಡ್ತಂದಳು, ಬರೀ ನಾನೇ ಇದ್ದೀನಿ ಅಂತ ಕರ್ಲಿಕ್ಕತ್ತಾನ. ಸರಿ ಸರಿ ದೂರ ಸರಿ ಬಿಟ್ಬಿಡ ನಾವ, ನಾನೇ ಇದ್ದೀನಿ ನಿಮ್ಮ ಮನೆಯವ್ರು. ನೀ ನಮ್ಮ ಮನೆಯಕ್ಕೆ ಅಲ್ಲ, ನಮ್ಮ ಮನೆಯಕ್ಕೆ ಮುದುಕಿ ಆಗಿದ್ದಳು. ನೀನು ನೋಡಿದ್ರೆ ಹರಿಯದಕ್ಕಿ ಕೊಳ್ಳ ಬಂಗಾರ ಬೆಳ್ಳಿ ಇದೆಲ್ಲ ಹಂಗ. ಆವಾಗಂದ ಆಕಿ ಹೇಳೋಳು ಹಿಂಗ್ರಿ, ಮತ್ತು ವಿಶ್ವಕರ್ಮ ಬಂದ ಇಷ್ಟೆಲ್ಲ ಮಾಡ್ಯಾಗನ, ಮತ್ತು ತಾಯಿ ಲಕ್ಷ್ಮಿ ಬಂದಿರೋಳು ಹೀಗೆಲ್ಲ ನಾನು ಮಾಡ್ಯಾಗ ಅಂದ್ಕೊಳ್ಳೆ. ಸುಧಾಮ ಒಳಗೆ ಹೋಗಿ ನೋಡ್ತಾ ಇದ್ದಾನ, ಸಿರಿ ಸಂಪತ್ತು ಎಲ್ಲ ಒಟ್ಟಿತ್ರಿ ಮನೆಗೆ. ಎಲ್ಲ ಮಕ್ಕಳು ಚಲೋ ಚಲೋ ಬಂಗಾರ ಅರಿವಿ ಬಣ್ಣದ ಚಲೋ ಚಲೋ ಅರಿವಿ ಹಾಕೊಂಡು ಕೊಳ್ಳಾಗ ಬಂಗಾರ ಹಾಕೊಂಡು ಮಕ್ಕಳು ಕುಡ್ದಾಡ್ತಿದ್ರು. ಕೃಷ್ಣ ಪರಮಾತ್ಮ ನೋಡಿ ಸುಧಾಮ ಕೃಷ್ಣನ ಮೂರ್ತಿ ಇತ್ತಲ್ಲಿ ಹೋಗಿ ಪಾದಕ್ಕೆ ಹಚ್ಚಿ ನಮಸ್ಕಾರ ಮಾಡ್ತಾನ. ಭಗವಂತ, ನಾನು ನಿನಗೆ ಏನೋ ಬೇಡಲಿಲ್ಲ, ಏನೋ ಬೇಡದಿದ್ದರೂ ಕೂಡ ನನಗಿಷ್ಟೆಲ್ಲ ಸಿರಿ ಸಂಪತ್ತು ಕೊಟ್ಟಿಲ್ಲ ಪರಮಾತ್ಮ ಅಂತ ತಿಳ್ಕೊಂಡು ಪಾದದ ಮ್ಯಾಗ ಹಣಿ ಇಟ್ಟು ಅಳ್ತಾ ಇದ್ದಾನ. ಕಾರಣ ಏನು ಅಂತ ಕೇಳಿದ್ರೆ ಭಕ್ತ ರಕ್ಷಕ. ಹ್ಯಾಂಗ ಪರಮಾತ್ಮ ಇಷ್ಟೆಲ್ಲ ಕೊಟ್ಟಿದನ, ಹಾಗೆ ಇಲ್ಲಿ ಏನು ಮಾಡ್ತಾ ಇದ್ದಾಳ ಅಂತ ಕೇಳಿದ್ರೆ ತಾಯಿನೂ ಕೂಡ ನಂಬುದವರಿಗೆ ಎಲ್ಲವನ್ನು ಕೊಡ್ಕೋತ ಬಂದಿದ್ದಾಳ. ಇನ್ನು ತಾಯಿ ಏನು ಮಾಡ್ತಾ ಇದ್ದಾಳ ಅಂತ ಕೇಳಿದ್ರೆ ಹಾಗೆ ಸಂಚಾರ ಮಾಡ್ಕೋತ 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 ಬೆಂಗಳೂರ, ಮಂಗಳೂರ, ಮೈಸೂರು ಹೀಗೆಲ್ಲ ಕಡೆ ಬರ್ತಾ ಇದ್ದಾಳ. ಕೊನೆಗೆ ಎಲ್ಲಿ ಬಂದಳು ಅಂತ ಕೇಳಿದ್ರೆ ತಾಯಿ ಮೈಸೂರಿಗೆ ಬರ್ತಾ ಇದ್ದಾಳ. ಮೈಸೂರಿಗೆ ಬಂದ ಬಳಿಕ ಆ ಸಮಯದಲ್ಲಿ ಏನಾಗ್ತದಂತ ಕೇಳಿದ್ರೆ ತಾಯಿ ಮೈಸೂರಿಗೆ ಬರ್ತಾ ಇದ್ದಾಳ. ಮೈಸೂರಿಗೆ ಬಂದ ಕೂಡಲೇ ಅಲ್ಲಿ ಏನಾಗ್ತದ, ತಾಯಿ ಧನಮ್ಮ ತಾಯಿ ಆ ಮೈಸೂರದ ಅರಸು ಸ್ವಾಗತ ಮಾಡ್ತಾ ಇದ್ದಾನ. ಅವನಿಗೆ ಗೊತ್ತಾಗಿತ್ತು ದಾನಮ್ಮ ತಾಯಿ ನಮ್ಮ ಊರಿಗೆ ಬಂದಾಳ. ಆ ಮೈಸೂರದ ರಾಜ ದಾನಮ್ಮ ತಾಯಿಯನ್ನ ಸ್ವಾಗತ ಮಾಡಿ ಸಿಂಹಾಸನ ಮ್ಯಾಗ ಕೂಡಿಸ್ತಾ ಇದ್ದಾನ. ಕೂಡಿಸಿ ಹೇಳ್ತಾ ಇದ್ದಾನ, ಯವ್ವ ತಾವು ಬಂದು ಭಾಳ ಚಲೋ ಆಯ್ತು ಅಂತ ತಿಳ್ಕೊಂಡು ಇಲ್ಲಿ ಕೇಳ್ತಾ ಇದ್ದಾನ. ಆ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನ ಅಂತ ಕೇಳಿದ್ರೆ ಎಲ್ಲ ಕೂಡಿಸಿದ ಕೂಡಲೇ ಆ ತಾಯಿ ಪ್ರಸಾದ ಮಾಡ್ಯವ ಅಂತ ತಿಳ್ಕೊಂಡು ಪ್ರಸಾದ ಹಿಡಿತಾ ಇದ್ದಾನೆ. ಯಾರಿಗೆ? ದಾನಮ್ಮ ತಾಯಿ, ಯಾರು? ರಾಜ. ಆವಾಗ ತಾಯಿ ಅಂತಾಳ, ಏನಂತಾಳಂದ್ರೆ, ರಾಜ, ನಾನು ಶರಣವಿಲ್ಲದ ಮನೆಗೆ ನಾನು ಪ್ರಸಾದ ಮಾಡಂಗಿಲ್ಲ, ಯಾರು ಕೊರಳಲ್ಲಿ ಲಿಂಗ ಕಟ್ಕೊಳಂಗಿಲ್ಲ ಅವ್ರ ಮನೆಗೆ ನಾ ಪ್ರಸಾದ ಮಾಡಂಗಿಲ್ಲ ರಾಜ ಅಂತ ಅಂದ್ಕೊಳ್ಳೆ ಗಾಬರಿ ಆಗ್ತದ. ಯಾರು? ರಾಜ ಗಾಬರಿ ಆಗ್ತಾನ. ನಾವಳೆ ದೀಕ್ಷೆ ತಗೊಂಡಿಲ್ಲ, ಮನುಷ್ಯಾಗಿ ಹುಟ್ಟಿದ್ದೇವೆ, ಸಂಪತ್ತು ಗಳಿಸಿದ್ದೇವೆ, ಎಲ್ಲ ಮಾಡಿದ ಖರೆ ಇಷ್ಟು ಮಾಡ್ಕೋತ ಬಂದಿದ್ದೇವೆ, ಆದರೆ ನಾವು ಏನೂ ಮಾಡಿಲ್ಲ ಇಲ್ಲಿವರೆಗೆ. ರಾಜ ಅಂತನ ಪ್ರಪಂಚದಾಗ ನಾವು ಕೂಡ ಹಂಗೆ ಇದ್ದೇವೆ. ಹೆಂಗಿದ್ದೇವೆ ಅಂದ್ರೆ ಬರೇ ಹುಟ್ಟಿದೇವಿ, ಬೆಳೆದೇವಿ, ದೊಡ್ಡವರಾದೇವಿ, ನಾನು ನಂದು ಅಂತ ಬಡದಾಡ್ತೀವಿ, ಕೊನೆಗೆ ಒಂದು ದಿವಸ ಸತ್ತು ಹೋಗ್ತಾ ಇದ್ದೇವೆ. ಹ್ಯಾಂಗ ರಾಜ ತಿಳ್ಕೊಂಡ ನಾ ಎದಕ್ಕೆ ಬಂದೀನಿ ಅಂತ ಎಲ್ಲ ವಿಚಾರ ಮಾಡ್ತಾ ಇದ್ದಾನೆ ರಾಜ. ಅದಕ್ಕೆ ಪ್ರಪಂಚದಾಗ ಹೇಳ್ತಾ ನಿಜವಾಗಿಯೂ ಕೂಡ ಮನುಷ್ಯನಾದ ಬಳಿಕ ಮೊದಲ ಏನು ಮಾಡಬೇಕು ಅಂತ ಕೇಳಿದ್ರೆ ದೀಕ್ಷೆಯನ್ನು ಪಡ್ಕೋಬೇಕು. ಅವ ರಾಜ ಪಡ್ಕೊಂಡಿದ್ದಿಲ್ಲ, ದೀಕ್ಷೆ ಪಡ್ಕೊಂಡಿದ್ದಿಲ್ಲ. ಅದಕ್ಕೆ ಅಂತಾರೆ ಅವರು, ಆನೆಯನೇರಿಕೊಂಡು ಹೋದಿರೇ ನೀವು, ಕುದುರೆಯನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿಯ ಪೂಜಿಸಿಕೊಂಡು ಹೋದಿರೇ ನೀವು, ಸತ್ಯದ ನಿಲವನರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ, ಅಹಂಕಾರವೆಂಬ
ಸದಾ ಮಜ ಗದೆವನೇರಿ ವಿಧಿಯ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನರಾದಿರಲ್ಲ. ಬಸವಣ್ಣವರು ಆನೆ ಏರ್ಕೊಂಡು ಎಷ್ಟೋ ಮಂದಿ ರಾಜರು ಹೋಗ್ಯಾರ, ಕುದುರೆ ಏರ್ಕೊಂಡು ಎಷ್ಟೋ ಮಂದಿ ಹೋಗ್ಯಾರ, ಕುಂಕುಮ ಹಚ್ಕೊಂಡು ಎಷ್ಟೋ ಮಂದಿ ಹೋಗ್ಯಾರ. ಯಾರು ಚಲೋ ಮಾಡಿಲ್ಲ, ಬರೇ ದುಡ್ದಾರ, ಬಡದಾಡ್ಯಾರ, ಸತ್ತಾರ. ಯಾರು ಏನು ವಿಚಾರ ಮಾಡಿಲ್ಲ. ಅದಕ್ಕೆ ಇಲ್ಲಿ ತಾಯಿಗೆ ಅಂತಾರ ಅವರು. ಸಿಕಂದರ ರಾಜ ದಂಡೆತ್ತಿ ಹೊಂಟಿದ್ರಿ. ಸಿಕಂದರ ರಾಜ ಯುದ್ಧ ಮಾಡಕ್ ಹೊರಟಿದ್ದ. ಆವಾಗ ಏನಾಯ್ತು, ಒಬ್ಬ ಮಹಾತ್ಮ ಮುಖಂಡಕ್ಕರ ಮಹಾತ್ಮನಿಗೆ ನಮಸ್ಕಾರ ಮಾಡಿ ಹೋಗ್ಬೇಕು ಅಂತ ಬಂದು ನಮಸ್ಕಾರ ಮಾಡಕತ್ತ. ನಮಸ್ಕಾರ ಮಾಡಕ ಆ ಮಹಾತ್ಮರು ಕೇಳ್ತಾ ಇದಾರೆ, ಯಾರು ನೀ ಅಂತ ಕೇಳ್ತಾರ. ನಾ ರಾಜ ಇದ್ದೀನಿ. ಹೌದಪ್ಪ, ರಾಜ ಇದ್ದು ಎಲ್ಲಿ ಹೊಂಟಿದ್ದೇನ? ನಾ ಯುದ್ಧ ಮಾಡಿ ಗೆದ್ಲಿಕ್ಕೆ ಹೊಂಟೀನಿ ಅಂದ ರಾಜ. ಅಂದ ಕೂಡಲೇ ಮಹಾತ್ಮರು ಕೇಳ್ತಾರ, ಅಲ್ಲಪ್ಪ ನೀ ಯುದ್ಧ ಮಾಡಿ ಗೆದ್ದು ಏನು ಮಾಡ? ಎಲ್ಲ ಗೆದ್ದ ಕೂಡಲೇ ಎಲ್ಲ ದೇಶ ನಂದಾಗ್ತದೆ. ಹೌದು, ಎಲ್ಲ ದೇಶ ನಿಂದ ಬಳಿಕ ಮುಂದೆ ಏನು ಮಾಡವ? ಅವ ಅಂದ, ಮುಂದೆ ಮತ್ತೆ ಮದುವೆ ಮಾಡ್ಕೊತೇನ್ರಿ ಅನ್ನೋ. ನಾ ಮದುವೆ ಮಾಡ್ಕೊಂಡು ಮುಂದೆ ಏನು ಮಾಡ್ತಿ? ಮುಂದೆ ಮಕ್ಕಳು ಹೊಡಿತೀನಿ ಅನ್ನೋ. ಮಕ್ಕಳಾದ ಬಳಿಕ ಏನು ಮಾಡ್ತಿ? ಮಕ್ಕಳಾದ ಬಳಿಕ ಮುಂದೆ ಅವ್ರಿಗೆ ಮದುವೆ ಮಾಡ್ತೀನಿ. ಅವ್ರಿಗೆ ಮದುವೆ ಮಾಡೋ ಬಳಿಕ ಏನಾಗ್ತಿ? ನಾ ಮುದುಕ ಆಗ್ತೀನಿ. ಹೀಗೆ ಅನ್ಕೋದವ ರಾಜ. ಕಡೆಗೆ ದರ್ಶಕ್ ಬರ್ತಾನೆ, ಕಡೆಗೆ ಒಂದು ದಿವಸ ಸಾಯ್ತೇನ್ರಿ ಅನ್ನೋ. ಅವಾಗ ಮಹಾತ್ಮರು ಕೇಳ್ತಾ ಇದಾರೆ, ರಾಜ ಬರೇ ಸಾಯೋ ಸಲುವಾಗಿ ನೀ ಇಷ್ಟೆಲ್ಲ ಗದ್ದಲ ಮಾಡಕತ್ತೀವಿ, ಹೌದಲ್ಲ? ಎಲ್ಲರಿಗೂ ಹೊಡ್ಯಾದು ಬಿಡ್ಯಾದು ಇಷ್ಟೆಲ್ಲ ಹೊಡೆದು ರಾಜಕೀಯ ತಂದು ನೀ ಹೆಂಗೆ ಹೋಗ್ತಿ? ನೀನು ಸತ್ಯವತ್ತಲ್ಲ, ಮತ್ತು ಸುಮ್ ಸಾಯಲ್ಲ, ಮದಿಕ್ಕೆ ಯಾಕೆ ಹೇಗಾತಿ? ಸುಮ್ ಉಂಡು ಸತ್ತೋಗ್ರು. ಇಟ್ಟು ಯುದ್ಧ ಮಾಡಿ ಒಬ್ಬರು ಕೊಂದು ಒಬ್ಬರು ಹೊಡೆದು ರಕ್ತ ಸುರಿಸಿ ಎಲ್ಲ ಮಾಡಿ ಕಡೆಗೆ ಸಾಯಲೇ ಕರೆ ಇತ್ತು ಅಂದ್ರೆ ಸುಮ್ ಸಾಯಲ್ಲ, ಇಟ್ಟಾಕ ಪಾಪ ಕೆಲಸ ಮಾಡಿ ಸಾಯ್ತಿ ಅನ್ನೋ. ಸಿಕಂದರ ಜ್ಞಾನ ಆಯ್ತು ಆವಾಗ ಸಿಕಂದರ ಹೇಳ್ತಾ ಇದ್ದಾನ, ಅವನಿಗೆ ಸಾವಿನ ಸಮೀಪ ಬಂತು. ಆ ಸಮಯದಲ್ಲಿ ಸಿಕಂದರ ಏನು ಮಾಡ್ತಾ ಇದ್ದಾನಂದ್ರಿ, ಇನ್ನೇನು ಸಾಯ್ತೀನಿ ಅನ್ನೋ ಪರಿಸ್ಥಿತಿ ಬಂದಾಗ ಮಂತ್ರಿಗಳಿಗೆ ಕರೆದು ಹೇಳ್ತಾ ಇದ್ದಾನ, ನಾ ಸತ್ ಕೂಡಲೇ ನನ್ನ ಹೆಣವನ್ನ ಎರಡೂ ಕೈ ಖಾಲಿ ಹೊರಗಿಡ್ರಿ ನಾವು. ಎರಡೂ ಕೈ ಖಾಲಿ ಹೊರಗಿಟ್ಟು ಕಟ್ರಿ. ಅಂದ್ರೆ ಸಾಮಾನ್ಯವಾಗಿ ಮುಸಲ್ಮಾನ್ ಹೆಣ ಹಿಂಗೆ ಉದ್ದ ಇದು ಮಾಡ್ತಾರಲ್ರಿ, ಎರಡೂ ಕೈ ಹೊರಗಾಕರಿ ಅಂದ. ಮಂತ್ರಿ ಅಂದ, ಯಾಕ್ರಿ ಅಂದ. ಅವಾಗ ಹೇಳ್ತಾ ಇದ್ದಾನ, ನಾ ಎಷ್ಟೋ ಗಳಿಸದ ಎಷ್ಟೋ ಮಾಡದ ಖರೆ ಹೋಗಾಗಿ ಹ್ಯಾಂಗ ಹೊಂಟೀನಿ? ಕಾಲೆ ಮುಟ್ಟಿ ಬಾಂಧಿಕೆ ಆಯಾತ ಜಗಮೆ ಹಾತ್ ಪಸಾರಕ್ಕೆ ಜಾಯೇಗ. ಹಿಂದಿ ಒಳಗೆ ಹೇಳ್ತಾರೆ, ಮುಟ್ಟಿ ಬಾಂಧಕ್ಕೆ ಆಯಾತ ಜಗಮೆ. ತಾಯಿ ಹೊಟ್ಟೆ ಮುಂದೆ ಬರ ಮುಂದೆ ಹೆಂಗೆ ಬಂದಿದ್ದೇವ್ರಿ? ಮುಟ್ಟಿಗೆ ಮಾಡಿದೇವ್ರಿ, ಟ್ಯಾಂಕ್ 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 ಅಳ್ಕೋತ ಹೊರಗೆ ಬಂದಿದೆ. ಮತ್ತು ಹೋಗ ಮುಂದೆ ಇದೆಲ್ಲ ಮಾಡ್ಕೊತೀವಿ. ಬರ ಮುಂದೆ ಖಾಲಿ ಬಂದಿದ್ದೇವೆ, ಹೋಗ ಮುಂದೆ ಖಾಲಿ ಹೋಗ್ತೀವಿ. ಮುಟ್ಟಿ ಬಾಂಧಕ್ಕೆ ಆಯಾತ ಜಗಮೆ ಹಾತ್ ಪಸಾರಕ್ಕೆ ಜಾಯೇಗ. ಹೇ ಜೀವಾತ್ಮನೆ, ನೀ ಹೋಗ ಮುಂದೆ ಖಾಲಿಗೈಲಿ ಓದ್ತಿ, ಬರ ಮುಂದೆ ಖಾಲಿ ಬಂದಿದೆ ಅಂತ ಹೆಂಗೆ ಹೇಳಿದ್ರೆ ಹಾಗೆ ಇಲ್ಲಿನೂ ಕೂಡ ಇಷ್ಟೆಲ್ಲ ಆಗ್ತದ. ಅದಕ್ಕೆ ಇಲ್ಲಿ ತಾಯಿ ಹೇಳೋದು ಕೂಡಲೇ ಅವ ರಾಜ ಗಾಬರಿತಾನ. ಅವ ರಾಜ ಅಂತಾನೆ, ಅವಾಗ ಏನು ಮಾಡಲಿ ಹೆಂಗೆ ಮಾಡಲಿ ಅಂತ ಕೇಳಿದಾಗ ಅವಾಗ ತಾಯಿ ಅಂತಾಳೆ, ಮೈಸೂರು ರಾಜ ಹೇಳ್ತಾಳ್ರಿ ಮಾತು. ಏನಂತ ಹೇಳ್ತಾ ಇದ್ದಾಳೆ, ರಾಜ ನೀ ಏನು ಮಾಡು, ದೀಕ್ಷೆ ತಗೋ, ನನ್ನ ಕಡೆಯಿಂದ ದೀಕ್ಷೆ ತಗೋ, ಶಿವದೀಕ್ಷೆಯನ್ನು ಪಡ್ಕೋ. ಶಿವದೀಕ್ಷೆಯನ್ನು ಪಡ್ಕೊಂಡು ನೀ ಏನ ಮಾಡು, ಪೂಜೆಯನ್ನು ಮಾಡ್ಕೋ, ನಿನಗೆ ಕಲ್ಯಾಣ ಆಗ್ತದ ಅಂತ ತಿಳ್ಕೊಂಡು ಹೇಳಿದಾಗ ಆವಾಗ ಶಿವದೀಕ್ಷೆ ತಗೋತಾ ಇದ್ದಾನ ರಾಜ. ಯಾರು? ಸಂಸ್ಥಾನದ, ಯಾರು? ಮೈಸೂರು ಸಂಸ್ಥಾನದ ರಾಜ. ಗಂಡ ಹೆಂಡತಿ ಇಬ್ರು ದೀಕ್ಷೆ ತಗೋತಾರ. ದೀಕ್ಷಾ ತಗೊಂಡ ಕೂಡಲೇ ತಾಯಿ ಅವರಿಗೆ ದೀಕ್ಷಾ ವಿಧಾನ ಎಲ್ಲ ಹೇಳಿ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ. ಅವರು ಸಾಮಾನ್ಯವಾಗಿ ತಾಯಿದ ಮೂಲ ಉದ್ದೇಶ ಏನದ, ಎಲ್ಲ ಕಡೆಗೆ ಧರ್ಮ ಪ್ರಸಾರ ಮಾಡಬೇಕು, ಎಲ್ಲರಿಗೆ ಪರಮಾತ್ಮನ ಬಗ್ಗೆ ಹೇಳಬೇಕು, ಎಲ್ಲರೂ ಪರಮಾತ್ಮನನ್ನು ತಿಳಿಲಿ ಅಂತ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಏನು ಮಾಡ್ತಾ ಇದ್ದಾಳ, ರಾಜನಿಗೆ ಹೇಳ್ತಾ ಇದ್ದಾಳ, ರಾಜ ನೀ ಏನು ಮಾಡು ಅಂತ ಕೇಳಿದ್ರೆ ದಾನ ಧರ್ಮವನ್ನು ಮಾಡ್ಕೊತ ಇದೇ ಸಂಸ್ಥಾನದಲ್ಲಿ ನೀ ಮುಂದುವರಿಸು ಅಂತ ತಿಳ್ಕೊಂಡು ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾ ಇದ್ದಾಳೆ ತಾಯಿ. ಅವನಿಗೆ ಏನಂತ ಹೇಳ್ತಾಳ, ನಾನು ಇನ್ನು ಸಂಚಾರ ಮಾಡ್ಕೋತ ಗುಡ್ಡಾಪುರಕ್ಕೆ ಹೋಗ್ತಾ ಇದ್ದೀನಿ.
ಗುಡ್ಡಾಪುರಕ್ಕೆ ಹೋಗಿ ಆ ಗುಡ್ಡಾಪುರದಲ್ಲಿ ವಾಸ ಮಾಡ್ತಾ ಇದ್ದೀನಿ. ನೀ ಮುಂದೆ ಬರಬೇಕಾದ್ರೂ ಕೂಡ ನೀ ಹೆಂಡ್ರು ಮಕ್ಕಳು ಕೂಡಿ ಗುಡ್ಡಾಪುರಕ್ಕೆ ಬಂದು ನನ್ನ ದರ್ಶನವನ್ನು ಪಡ್ಕೊಂಡು ಹೋಗು ರಾಜ ಅಂತ ತಿಳ್ಕೊಂಡು ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರ, ರಾಜನಿಗೆ ಹೇಳಿ ಆ ಮೈಸೂರ ರಾಜನಿಗೆ ಆಶೀರ್ವಾದ ಮಾಡಿ ಇಲ್ಲಿ ತಾಯಿ ಹೊರಡ್ತಾ ಇದ್ದಾಳ. ಟೈಮ ಆಯ್ತು, ಇನ್ನೂ ವಿಷಯ ಇತ್ತು, ಮತ್ತು ನಾಳೆಗೆ ಇನ್ನೂ ವಿಷಯ ಅದ. ಆದರೆ ಟೈಮ್ ಇವತ್ತು ಕೃಷ್ಣಂದು ಹೇಳ್ಕೊತ ಬಂದೆ, ಟೈಮ್ ಭಾಳ ಆಯಿತು. ಅದಕ್ಕೆ ಸಾಮಾನ್ಯವಾಗಿ ಇಲ್ಲಿ ತಾಯಿ ಇಷ್ಟೆಲ್ಲ ಮಾಡ್ಕೊತ ಬಂದಿದ್ದಾಳ. ಇನ್ನು ಬಂದು ತಾಯಿಗೆ ಎಲ್ಲಿ ಹೋಗ್ತಾಳೆ ನಾಳೆಗೆ ಅಂತ ಕೇಳಿದ್ರೆ, ಸಂಚಾರ ಮಾಡ್ಕೋತ ಕೂಡಲ ಸಂಗಮಕ್ಕೆ ಹೋಗ್ತಾಳ. ಕೂಡಲ ಸಂಗಮಕ್ಕೆ ಹೋಗಿ ಮುಂದೆ ಅಲ್ಲಿಟ್ಟು ಒಂದು ಪಡೆದಿದ್ದು ಅನಂತರ ಮನುಗಳಿಗೆ ಬರ್ತಾರೆ. ಅದಕ್ಕೆ ಆ ವಿಷಯವನ್ನು ಮತ್ತು ನಾಳಿನ ದಿವಸ ನಾವು ನೀವು ಕೂಡಿ ಚರ್ಚೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಇಲ್ಲೇ ಪರ್ಯಂತರವಾಗಿ ಆ ತಾಯಿ ಮಾಡಿದ ಪವಾಡವನ್ನು ಎಲ್ಲವನ್ನು ಸವಿಸ್ತಾರವಾಗಿ ಕೇಳ್ತಾ ಇದ್ದೀರಿ. ಕೇಳಿದಂಗೆ ಸ್ವಲ್ಪ ನಡಿಲಿಕ್ಕೆ ಪ್ರಯತ್ನ ಮಾಡಿ, ತುಸ್ತುಸ ನಡೀಲಿ. ನಿಮಗೆ ಪೂರ್ತಿ ಧನಮತ ಯಾರು ಅಂತ ನಾವು ಅನ್ನಂಗಿಲ್ಲ, ಸ್ವಲ್ಪದೇ ಆಕಿನಂಗೆ ಒಂದು ಸ್ವಲ್ಪ ನಾವು ಕಲ್ಕೋತ ಮನ್ಯಾಗ ಒಳ್ಳೆಯವ್ರು ಎಲ್ಲರಿಗೂ, ತಂದೆ ತಾಯಿಗಳಿಗೆ ಆಗಲಿ, ಅಣ್ಣ ತಮ್ಮರಿಗಾಗಲಿ, ಆಜು ಬಾಜುದವ್ರಿಗೆ ಎಲ್ಲರೂ ಚಂದಿರೋದು ಕಲೀಲಿ. ಯಾಕಂದ್ರೆ ಇಷ್ಟು ನಾವೆಲ್ಲ ಮಾಡೋದು ಎದಕ್ಕಂದ್ರೆ ನಾವು ಚಂದಿರೋ ಸಲುವಾಗಿ, ಇಷ್ಟೆಲ್ಲ ಬಡದಾಡಿ ಹೇಳೋದು ಎದಕ್ಕೆ ನಾವು ಚಂದಿರೋ ಸಲುವಾಗಿ. ಆಜು ಬಾಜುದವ್ರು ಜಗಳ ತೆಗಿಬಾರ್ದು, ಚಂದ ಇದ್ದುಕೊಂಡು ಈ ಪ್ರಪಂಚನ ದಾಟ್ಕೊಂಡು ಹೋಗೋದು. ಯಾರು ಏನೋ ನಾವು ಕತ್ತಿ ಎಲ್ಲ ಹೇಳ್ತೇವಲ್ಲ, ನಮ್ಗೆ ಗೊತ್ತಲ್ಲ ಅಂತ ತಿಳ್ಕೊಂಡೆ ನಿಮಗೆಲ್ಲ ಇಷ್ಟೆಲ್ಲ ಹೇಳ್ತೇವೆ ನಾವು. ಅದಕ್ಕೆ ಇದನ್ನು ತಿಳ್ಕೊಂಡು ನಿಮ್ಮ ಜನ್ಮಕ್ಕೆ, ಯಾಕಂದ್ರೆ ಅರಿವಿನ ಜನ್ಮ ಅದರಲ್ಲಿ ನಿಮಗಲ್ಲದೆ ಮತ್ತೆ ಯಾರಿಗೂ ತಿಳಿಯಂಗಿಲ್ಲ. ಅದಕ್ಕೆ ಈ ಜನ್ಮವನ್ನು ಕಲ್ಯಾಣ ಮಾಡ್ಕೋರಿ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುವಿನ ಚರಣ ಕಲ್ಪಿಸಿ ಮುಕ್ತಾಯ ಮಾಡ್ತಾರೆ. ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ ಮಹಾದೇವ.